ಪರಂ ಜಯತಿ ಸೋಚ್ಯುತಃ. ಯಾವುದು ಇಲ್ಲಿ ಬಂತೀಗ? ಹಾಂ, ಹಿಂದೆ ಇದೆ. ನೆಕ್ಸ್ಟ್ ವೈಶ್ಯದೇವೆ. ಮುಂದೆ ಎಲ್ಲಿ ಅನೇಕ ವಸ್ತು ಇಲ್ಲಿದೆ. ಓಹೋ, ಸಂಕಟದಾಸಿ ಆಯ್ತಾಗಲೇ. ಈಗ ಮುಂದೆ 156ರಲ್ಲಿದೆ ನೋಡಿ. ಭುಕ್ತಶೇಷಂ ಭಗವತೋ ಭೃತ್ಯಾತಿಥಿ ಪುರಸ್ಸರಃ ಭುಂಜೀತ ಹೃದ್ಗತಂ ವಿಷ್ಣುಂ ಸ್ಮರಂತದ್ಗತಮಾನಸಃ ಆಚಮ್ಯ ಮೂಲಮಂತ್ರೇಣ ಕೋಷ್ಟಂ ಸ್ವಮಭಿಮಂತ್ರಯೇತ್. ಇದಾದ ಮೇಲೆ ದೇವಪೂಜೆ ಆಯಿತು. ವೈಷ್ಣವಂ ಬಲಿಂಚೈವ ಕುರ್ಯಾನ್ ನಿತ್ಯಂ ತದರ್ಪಣಂ. ವೈಷ್ಣವ ಬಲಿಹರಣ ಮಾಡಿ ಅಂತ ಹೇಳಿದ ಮೇಲೆ ಮುಂದೆ ಹೇಳ್ತಾರೆ ಭುಕ್ತಶೇಷಂ ಭಗವತಃ. ಭುಕ್ತಶೇಷ ಅಂದ್ರೇನೋ? ನೈವೇದ್ಯ ಮಾಡಿದ್ದನ್ನು ಯಾರಿಗೆ? ಭಗವತಃ ಭುಕ್ತಶೇಷಂ, ಪರಮಾತ್ಮನ ಭುಕ್ತಶೇಷವನ್ನು ಭೃತ್ಯ ಭುಂಜೀತ, ಭೋಜನ ಮಾಡಬೇಕು ಅಂತ ಹೇಳಿದರು. ಆದರೆ ಒಬ್ಬರೇ ಮಾಡಿಕೊಡೋದು. ಭೃತ್ಯ ಅತಿಥಿ ಪುರಸ್ಸರಃ, ಅವರನ್ನು ಮುಂದೆ ಮಾಡಿಕೊಂಡು, ಅಂದರೆ ಭೃತ್ಯರಿಗೆ ಮೊದಲು ಹಾಕಿ ಅತಿಥಿಗಳಿಗೆ ಮೊದಲು ಹಾಕಿ ಆಮೇಲೆ ತಾನು ಮಾಡಬೇಕು ಅಂತ ಅರ್ಥ. ಪುರಸ್ಸರಃ, ಅವರು ಮೊದಲು ಹಾಕಿ ಇವನು ಮಾಡಬೇಕು. ಭೃತ್ಯರು ಅಂದರೆ ನಿಮ್ಮ ಮನೆ ಕೆಲಸದವರು ಅಂತ ಅರ್ಥ ಅಲ್ಲ. ಭೃತ್ಯರು ಅಂದರೆ ಡಿಪೆಂಡೆಂಟ್ಸ್ ಅಂತ ಅರ್ಥ. ಯಾರು? ವೃದ್ಧರಾದ ತಂದೆ ತಾಯಿ ಹಿರಿಯರು, ಅವರು ಅರ್ಥ ಆಗುತ್ತೆ. ಭೃತ್ಯ ಸತ್ಯಕ್ಕೆ ಭರ್ತುಂ ಯೋಗ್ಯ ಭೃತ್ಯ. ಯಾರು ಇಬ್ಬರು ಡಿಪೆಂಡೆಂಟ್ ಆಗಿದ್ದಾರೆ, ಸೀನಿಯರ್ಸ್ ಆಗಿದ್ದಾರೆ, ಅವ್ರು ಹಾಕು. ಚಿಕ್ಕ ಮಕ್ಕಳು ಅವರು ಭೃತ್ಯರೇ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಮೊದಲು ಹಾಕಿಬಿಡ್ತಾರಲ್ಲ. ಕಾರಣ ಏನು? ಹಸಿವೆ ಆಗಿರುತ್ತೆ, ಬೇರೆ ಕೆಲಸ ಸ್ಕೂಲಿಗೆ ಹೋಗಬೇಕಾಗಿರುತ್ತೆ, ಆ ಕೆಲಸ ಮೊದಲು ಹಾಕ್ತಾರೆ. ಅದು ತಪ್ಪಲ್ಲ. ಅದನ್ನು ಇವರು ನಿಷಿದ್ಧ ಅಲ್ಲ, ಶೇಷ ನಿಷಿದ್ಧ ಅಲ್ಲ, ಅವರಲ್ಲಿ ವಿಶೇಷ ಸನ್ನಿಧಾನ. ಅದಕ್ಕಾಗಿ ಬಿಡಿದು ಹೋದರೆ ಶೇಷಾನ್ನ ತಿನ್ನೋದು ತಪ್ಪು. ಕಂಡವರು ಶೇಷ ತಿನ್ನಬಾರದು. ಬೇರೆಯವ್ರಿಗೆ ಕಡಿಮೆಯವ್ರಿಗೆ ಹಾಕಿದ ತಿಂದುಬಿಟ್ರೆ ಅದು ದೋಷ. ಇದು ನಮ್ಮ ಧರ್ಮದಲ್ಲಿ ಸೇರೋದ್ರಿಂದ ದೋಷ ಅಲ್ಲ. ಭೃತ್ಯ ಅತಿಥಿ ಪುರಸ್ಸರಃ, ಅದಕ್ಕೆ ಅತಿಥಿಗೆ ಹಾಕಿ ಅತಿಥಿ ದೇವೋಭವ ಅಂತ ಹೇಳಿದ್ದು. ದೇವರ ಸನ್ನಿಧಾನ ಇರುತ್ತೆ ಎಂಬ ಕಾರಣಕ್ಕೆ ಮಹತ್ವ ಇದೆ. ಭುಂಜೀತ ಹೃದ್ಗತಂ ವಿಷ್ಣುಂ, ಊಟ ಸುಮ್ಮನೆ ಮಾಡಬೇಕು. ಭುಂಜೀತ ಹೃದ್ಗತಂ ವಿಷ್ಣುಂ ಸ್ಮರಂತದ್ಗತ ಮಾನಸಃ. ಊಟ ಮಾಡಬೇಕಾದ್ರೆ ದೇವರ ಸ್ಮರಣೆ ಮಾಡ್ಕೊಂಡು ಮಾಡಬೇಕು. ಅದಕ್ಕಾಗಿ ಮೌನದಿಂದ ಭೋಜನ ಮಾಡಬೇಕು. ಸ್ನಾನ, ಹೋಮ, ಆಮೇಲೆ ಭೋಜನ, ಇವೆಲ್ಲ ಜಪ ಎಲ್ಲ ಹೇಗಿರಬೇಕು? ಮೌನದಿಂದ ಮಾತಾಡ್ತಾ ಜಪ ಮಾಡ್ತಾರೆ. ಅರ್ಥ ಏನು? ಜಪ ಅಲ್ಲ, ಮಾತಾಡ್ತಾನೆ ಅಂತ ಅರ್ಥ, ಅವ್ರು ಜಪ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಮಾತಾಡ್ತಾ ಜಪ ಅಂದರೆ ಅರ್ಥ ಇಲ್ಲ. ಹೆಚ್ಚಿಂದು ಉಪವಾಸ ಮಾಡಬೇಕು ಅಂತ ಕೇಳಿದರೆ ಆಗ ಹಾಗೆ, ಅದಕ್ಕೆ ಅರ್ಥ ಇಲ್ಲ. ಸೊ ಭೋಜನ ಮಾಡೋಕ್ಕಾದ್ರೆ ಮೌನದಿಂದ ಇರಬೇಕು. ಕೆಲಸ ಇದೆ, ನೈವೇದ್ಯ ಪದಾರ್ಥಗಳ ಭಗವದ್ ರೂಪ ಚಿಂತನೆ ಮಾಡೋದಿದೆ, ಅದೆಲ್ಲ ಇದೆ. ಆದ್ದರಿಂದ ಆ ಕಡೆ ಗಮನ ಕೊಟ್ಟು ದುಡ್ಡು ಎಣಿಸ್ತಾ ಇರ್ತಾನೆ. ಮಾತಾಡಿಸ್ಬಿಟ್ರೆ ಏನಾಗುತ್ತಾಗ? ಲೆಕ್ಕ ಹೆಚ್ಚು ಕಡಿಮೆ ಆಗೋದು. ಅದು ದೊಡ್ಡ ದೊಡ್ಡ ಎಣಿಸೋ ಒಂದು ಹೆಚ್ಚು ಕಡಿಮೆ ಆದರೂ ಇದು ಭಾರಿ ಪ್ರಾಬ್ಲಮ್ ಬರುತ್ತೆ. ಆದ್ದರಿಂದ ಅದು ಎಣಿಸೋದು ಏನದು? ಜಪ ಇದ್ದ ಹಾಗೆ. ಜಪ ಅಂದರೆ ಏನೋ ಮಂತ್ರ ಹೇಳಿದ್ದನ್ನೇ ಹೇಳಬೇಕಲ್ಲ. ಅಲ್ಲಿ ಸ್ವಲ್ಪ ತಪ್ಪಿಟ್ಬಿಟ್ರೆ ಮೊದಲಿಂದ ಶುರು ಮಾಡಬೇಕಂತೆ. ಎಣಿಸ್ಬೇಕಾದ್ರೆ 98 ಎಣಿಸಿರ್ತಾರೆ ಪಾಪ, ಯಾರೋ ಮಾತಾಡಿಸ್ಬಿಡ್ತಾರೆ. ಏನು ಮಾಡಬೇಕಾಗ? ಮತ್ತೆ ಮೊದಲಿಂದ ಶುರು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಕಷ್ಟ ಅಂತೆ. ಅದಕ್ಕೆ ಜಪ ಏನಾದ್ರು ಮಧ್ಯದಲ್ಲಿ ವಿಚ್ಛೇದ ಬಂದರೆ ಮೊದಲಿಂದ ಶುರು ಮಾಡಬೇಕು. ಅದರಿಂದ ಮೊದಲು ಒಂದು ಸರ್ತಿ ಮಾಡೋದೇ ಕಷ್ಟ. ಅದರಿಂದ ಮೊದಲು ಮಾತಾಡದೇ ಇರೋದ್ರೆ ಕ್ಷೇಮ ಅಷ್ಟೇ ಹೊರತು ಮೊದಲಿಂದ ಶುರು ಮಾಡೋದು ಯಾಕೆ ಮಾಡಬೇಕು? ಇನ್ನೊಂದು ಕಾರಣ ಇದೆ, ಗಮನಿಸಿದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಯಾವಾಗ ನೀವು ಅದನ್ನು ತಿಂತೀರಿ, ಅದನ್ನು ಪೂರ್ತಿ ಎಂಜಾಯ್ ಮಾಡಬೇಕು. ಆಮೇಲೆ ಅದನ್ನು ದೇವ್ರಿಗೆ ಅರ್ಪಣೆ ಮಾಡಿ ತಿನ್ನಬೇಕು. ಇದು ಪ್ರೊಸೀಜರ್. ಇದು ಆ ರೀತಿ ಮಾಡಿದರೆ ಅದರ ವಿಷ ಇದ್ದರೆ ಗೊತ್ತಾಗ್ಬಿಡುತ್ತಾಗ. ಟಿ ವಿ ನೋಡ್ತಾ ತಿಂದುಬಿಡ್ತಾರಲ್ಲ, ಅದೇನಿದ್ರೂ ಗೊತ್ತಾಗೋದಿಲ್ಲ. ಯಾವುದೋ ಸ್ಕೋರ್ ನೋಡ್ತಾ ಪಟ ತಿಂದು ಹಾಕ್ಬಿಡ್ತಾರೆ. ಅಲ್ಲಿ ಚಪಾಡಿತಾರೆ, ಇಲ್ಲಿ ಅಲ್ಲಿ ಪ್ರಾಣ ಹೋಗಿರ್ತದೆ. ಆ ಥರ ಆಗ್ತದೆ. ಮೊನ್ನೆ ಅವರೆಲ್ಲ ಪ್ರಸಾದದಿಂದ ಇದಾಗಲಿಲ್ಲ, ಪ್ರಸಾದ ತಿಂದು ಅಲ್ಲಿ ಸರಿಯಾಗಿ ಶಾಸ್ತ್ರ ಪ್ರಕಾರ ತಿಂದಿದ್ದರೆ ಗೊತ್ತಾಗ್ಬಿಡ್ತಿತ್ತು ಅದು. ಯಾಕೆ? ಅಲ್ಲಿ ಡಿಫರೆನ್ಸ್ ಗೊತ್ತಾಗುತ್ತೆ. ಇದು ಸರಿ ಇಲ್ಲ ಅಂತ ಗೊತ್ತಾಯ್ತಾ? ಅದರಿಂದ ಏನು ಹಳಸಿದ್ದಕ್ಕೆ ಒಗ್ಗರಣೆ ಹಾಕಿದ್ರೆ ಗೊತ್ತಾಗಲಿಲ್ಲ, ಆ ಟೈಪು. ಹಾಗೆ ಹಾಕಿದ್ರೆ ಗೊತ್ತಾಗ್ಬಿಡ್ತಿತ್ತು. ಸೊ ಮೌನದಿಂದ ತಿಂದರೆ ಗಮನ ಆ ಕಡೆ ಇರುತ್ತೆ. ಗಮನ ಆ ಕಡೆ ಇದ್ದಾಗ ಚೇಂಜ್ ತಕ್ಷಣ ಗೊತ್ತಾಗುತ್ತೆ. ಕೆಲವರಿಗೆಲ್ಲ ಸಾರು ಹಾಕಿ ನಾವು ಊಟ ಆಗಿದ್ದಿಲ್ವ ಇನ್ನು ಅಷ್ಟರ ಮಟ್ಟಿಗೆ ಮರ್ತುಬಿಟ್ಟಿರ್ತಾರೆ. ಇದು ಹಾಕಿದ್ರೋ ಇಲ್ವೋ, ಕೊನೆಗೆ ನಾನು ಊಟ ಮಾಡಿದ್ದ ಅಂತ ಕೇಳೋ ಪೈಕಿ ಆ ಸ್ಥಿತಿಗೆ ಹೋಗಿರ್ತಾರೆ. ಇವ್ರು ಎಷ್ಟಾದರೂ ಅರುಳು ಬಂದು ಬಾಯಿಬಿಟ್ಟಿರ್ತಾರಲ್ಲ, 80-90 ಆದಾಗ ಸುಮ್ಮನೆ ಮತ್ತೆ ಊಟಕ್ಕೆ ಹಾಕಿದ್ದು ಕುತ್ಕೊಂಡ್ಬಿಡ್ತಾರೆ. ಏಕಾದಶಿ ದಿವಸ ಇವತ್ತು ಏಕಾದಶಿ ಎಲ್ಲ ಊಟಕ್ಕೆ ಹಾಕಿ ಮಾಡೋನು. ಅವ್ರು ಒಂದಾಗ್ತಿರ್ತಾರೆ ಪಾಪ. ಎಷ್ಟು ಸರಿಯಾಗಿ ಮಾಡಿದವ್ರು ಏನು ಮಾಡಬೇಕು ಅಂತೇಳಿ ಊಟ ಇಲ್ಲ ಅಂತಾರೆ. ಆಗಿರೋದಿಲ್ಲ, ಆಗಿದೆ ಅಂತ ಹೇಳ್ತಾರೆ. ಆ ಥರ ಆಗಿಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಅದು ಮೌನದಿಂದ ಮಾಡಿದರೆ ಇಂಥ ದೋಷಗಳೆಲ್ಲ ಗೊತ್ತಾಗುತ್ತೆ. ಚೆಕ್ಕಿಂಗ್ ಇದ್ದಾಗೆ ಬಾಯಿ ಹೇಗೆ ಗೊತ್ತಾದು? ಕಸ್ಟಮ್ಸ್ ಚೆಕ್ಕಿಂಗ್ ಇದ್ದಾಗ ಏನು ಮಾಡುತ್ತದು? ಅದು ಡಿಟೆಕ್ಟ್ ಮಾಡುತ್ತದು. ಇದು ತಿನ್ನಬಾರ್ದು. ಅದಕ್ಕೆ ಮೌನದಿಂದ ಮಾಡಿದಾಗ ಗಮನ ಆ ಕಡೆ ಇರೋದ್ರಿಂದ ಏನೇ ಇದ್ದರೂ ಚೇಂಜ್ ತಕ್ಷಣ ನೋಟಿಸ್ ಮಾಡ್ತಾನೋ. ಅವ ಏನು ಮಾಡ್ಬೋದು? ತಕ್ಷಣ ಬೋದೋಯ್ತು ಅಲ್ಲಿಗೆ. ಅವು ಸೇಫ್ ಅವರು.
ಅದಕ್ಕೆ ಆ ವಿಷ ಹಾಕೋರು ಏನು ಮಾಡ್ತಾರೆ, ಭಾಳ ಉಪಾಯದಿಂದ ಹಾಕ್ತಾರೆ, ಸುಲಭ ಹಾಕ್ಲಿಕ್ಕೆ ಬರೋದಿಲ್ಲ ಅದನ್ನು, ಭಾರಿ ಪ್ಲ್ಯಾನ್ ಮಾಡ್ತಾರೆ, ಡೈವರ್ಟ್ ಮಾಡ್ತಾರೆ ಮೈಂಡನ್ನ, ಡೈವರ್ಟ್ ಮಾಡಿಬಿಟ್ಟು ಆಮೇಲೆ ಮಾಡ್ತಾರೆ. ಅದಕ್ಕೆ ಬಾಯಲ್ಲಿ ಸರಿಯಾಗಿತ್ತು ಈ ರೀತಿ ತಿಂದರೆ ಏನು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಅವರು, ಅಷ್ಟು ಸುಲಭ ಅಲ್ಲ ಮಾಡೋದು, ತುಂಬ ಕಷ್ಟ ಆಗುತ್ತೆ. ಸ್ವರ ಕಳ್ತನ ಮಾಡೋನು ಮೈಂಡ್ ಹಾಕಿ ಡೈವರ್ಟ್ ಮಾಡಿ ಅಟೆನ್ಷನ್ ಡೈವರ್ಟ್ ಮಾಡ್ತಾ ಹೋಗ್ತಾನಲ್ಲ ಹಾಗೆ. ಅದರೇ ನೋಡ್ತಿದ್ರೆ ಕಳ್ತನ ಮಾಡೋಕ್ಕಾಗಲ್ಲ, ಬೇರೆ ಕಡೆ ಗಮನ ಸೆಳೆದು ಮಾಡ್ತಾರೆ. ಇದು ಬೇರೆ ಕಡೆ ರುಚಿಗಿಚ್ಚಿ ಚೇಂಜ್ ಮಾಡಿಬಿಟ್ಟು ತಿನ್ನಿಸ್ಬಿಡ್ತಾರೆ. ಸ್ಮರನ್ ತದ್ಗತ ಮಾನಸಃ ಆಚಮ್ಯ ಮೂಲ ಮಂತ್ರೇಣ ಕೋಷ್ಟಂ ಸ್ವಮಭಿಮಂತ್ರಯೇತ್. ಆಚಮ್ಯ ಮೂಲ ಮಂತ್ರೇಣ ತಕ್ಷಣ ಏನು ಮಾಡಬೇಕು, ಆಚಮನ ಮಾಡಬೇಕು. ಆಮೇಲೆ ಮೂಲ ಮಂತ್ರೇಣ ಆಚಮ್ಯ ಅಂತ ಓದ್ಕೋಬಾರ್ದು. ಮೂಲ ಮಂತ್ರೇಣ ಆಚಮ್ಯ ಏನಾಗ್ಬಿಡುತ್ತಾಗ ಓಂ ನಮ ನಾರಾಯಣ ಅಂತ ಆಚರಣೆ ಮಾಡಬೇಕು ಅಂತಾಗುತ್ತೆ. ಹಾಗಲ್ಲ, ಮೂಲ ಮಂತ್ರ ಅಂದರೆ ನಾರಾಯಣ ಮಂತ್ರ, ಆಚಮ್ಯ ಮೂದೈತಾಗಲೇ ಆಚರಣೆ ಮಾಡಿಬಿಟ್ಟು ಆಮೇಲೆ ಕೋಷ್ಟಂ ತನ್ನ ಉದರವನ್ನು ಮೂಲಮಂತ್ರೇಣ ಅಭಿಮಂತ್ರಯೇತ್, ನಾರಾಯಣ ಮಂತ್ರದಿಂದ ಅಭಿಮಂತ್ರಣ ಮಾಡಬೇಕು. ಸಂಖ್ಯೆ ಹೇಳಿಲ್ಲ ಅಂದರೆ ಯಾವುದೇ ಮಂತ್ರ ಎಷ್ಟು ಅಕ್ಷರ ಇರುತ್ತೋ ಅಕ್ಷರ ಹೇಳಬೇಕು ಅಂತ ಅರ್ಥ. ನಾರಾಯಣ ಮಂತ್ರ ಎಷ್ಟು ಅಕ್ಷರ ಇದೆ, ನಮ್ಮಲ್ಲಿ ಯಾವ ಪದ್ಧತಿ, ಮಂತ್ರ ಸಿದ್ಧಿ ಬರಬೇಕಾದ್ರೆ ಏನು ಮಾಡಬೇಕು, ಅಷ್ಟು ಲಕ್ಷ ಅಂದರೆ ಏನರ್ಥ, ಅಕ್ಷರ ಲಕ್ಷ ಎಷ್ಟಿರುತ್ತೋ ಅಷ್ಟು ಮಾಡಬೇಕು. ನಾರಾಯಣ ಅಷ್ಟಾಕ್ಷರ ಸಿದ್ಧಿ ಬರಬೇಕಾದ್ರೆ 8 ಲಕ್ಷ ಸರ್ತಿ ಮಾಡಬೇಕು. ಇನ್ನೂ ಸಾಮರ್ಥ್ಯ ಇದ್ದರೆ 8 ಕೋಟಿ ಸರ್ತಿ ಮಾಡಬೇಕು, ಸಿದ್ಧಿ ಜಾಸ್ತಿ ಬರುತ್ತೆ. ಅದೇ ರೀತಿ ಯಾವುದೇ ಷಡಕ್ಷರ ಮಂತ್ರನ 6 ಲಕ್ಷ, ಮತ್ತು ಏಕಾಕ್ಷರ ಮಂತ್ರ ಆದರೆ 1 ಲಕ್ಷ. ಈ ರೀತಿ ಪದ್ಧತಿ ಇದೆ. ಇಲ್ಲವರೆ ಸಿದ್ಧಿ ಬರೋದಿಲ್ಲ ಅಂಥೇಳಿ 3 ವರ್ಷದ ಕೋರ್ಸು 5 ವರ್ಷದ ಕೋರ್ಸು ಅಂತ ಹೇಳೋ ಹಾಗೆ ಅದು ಕೋರ್ಸ್ ಅದು ಅಂತ. ಆ 1 ವರ್ಷ ಮಾಡದೆ ಹೋದ್ರೆ ಕೋರ್ಸ್ ಇನ್ಕಂಪ್ಲೀಟ್ ಇದ್ದ ಹಾಗೆ ಸಿದ್ಧಿ ಬರೋದಿಲ್ಲ. ಆಮೇಲೆ ಜಪ ಮಾಡಿದ ಏನು ಮಾಡೋಕ್ಕಂತೆ ಹೋಮ ಅದೆಲ್ಲ ಪ್ರೊಸೀಜರ್, ತರ್ಪಣ ಭೋಜನ ಎಲ್ಲ ಸೇರಿದರೆ ಸಿದ್ಧಿ ಬರೋದು. ಇಲ್ದವ್ರೆ ಜಪ ಅಲ್ಲೇ ಇಲ್ಲ. ಊಟಕ್ಕೆ ಕಾನ್ಸಂಟ್ರೇಷನ್ ಬೇಕಾದರೆ ಜಪಕ್ಕೆ ಎಷ್ಟಿರಬೇಕು, ಅಲ್ಲಿ ಅಗಿಬೇಕು, ಇಲ್ಲ ಅರ್ಥ ಮಾಡ್ಕೋಬೇಕು. ಅದು ಅಗಿದೇ ಹೋದರೆ ಮೈಸೂರು ಪಾಕ ಗಡಕ್ಕಂತ ನುಂಗಿ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಮೈಸೂರು ಪಾಕ ಅರ್ಥ ಆಗಲ್ಲ. ಕಾಫಿ ಅಂತ ಎಲ್ರಿಗೂ ಅರ್ಥ ಆಗುತ್ತೆ. ಒಂದು ಸರ್ತಿ ಟಕ್ಕಂತ ಕಾಫಿ ಕುಡಿದವ್ರು ಸಿಗ್ತಾರೆ, ನಿಮಗೆ ಸಿಗೋದೇ ಇಲ್ಲ. ನಿಜ ಎಂಜಾಯ್ ಮಾಡಿಕೊಂಡು ಅದನ್ನು ಸಿಪ್ ತೊಗೋತಾರೆ. ಆ್ಯಕ್ಚುಲಿ ನೀರು ಹಾಕಿ ಕುಡಿಬೇಕು ಅಂತ ಹೇಳ್ತಾರೆ. ಆ ರೀತಿ ನೀರು ಕುಡಿದ್ರೆ ನಿಮಗೆ ನೀವು ಯಾವ ಇದು ಬರೋದಿಲ್ಲ, ಇಂಪ್ಲೀಟಾಗಿ ಬರುತ್ತೆ. ನೀರನ್ನು ಘಟ ಕುಡಿಬಾರ್ದು. ಬಾಯಿ ತಗೊಳ್ಳೆ ಇಂಜಿನಿಗೆ ಹಾಕಿದ್ರೆ ಹಾಕಿಬಿಡ್ತಾರೆ, ಪೆಟ್ರೋಲ್ ಹಾಕ್ತಾರಲ್ಲ ಅಷ್ಟು ಸರ್ರ ಹೊತ್ಬಿಟ್ಟು ಹೊತ್ತೋಗ್ಬಿಡು. ಆ ಕುಡಿಬಾರ್ದು ನೀರನ್ನು. ಯಾವಾಗಲೂ ಕೂಡ ಸಿಪ್ ಕುಡಿಬೇಕು. ಅವಾಗ ಏನಾಗುತ್ತದು, ಎಷ್ಟು ಬೇಕೋ ಅಷ್ಟೇ. ಇವರೆಲ್ಲ 2 ಲೀಟ್ರ್ ಕುಡಿದ್ರೆ 3 ಲೀಟ್ರ್ ಅವೆಲ್ಲ ಅರ್ಥ ಇಲ್ಲ. ಎಷ್ಟು ಬೇಕು ಅಂತ ಬಾಡಿ ಹೇಳುತ್ತೆ, ಗೊತ್ತಾಯ್ತಾ, ಎಷ್ಟು ಬೇಕು ಅಂತ ಹೇಳುತ್ತೆ, ಅಷ್ಟು ಮಾತ್ರ ತೊಗೊಂಡ್ರೆ ಸಾಕು. ಅದರಿಂದ ಊಟ ಕುಡಿಬೇಕಾದ್ರೆ ನೀವು ಊಟಕ್ಕೆ ನೀರು ಕುಡಿಬೇಕೋ ಬೇಡೋ ದೊಡ್ಡ ಆರ್ಗ್ಯುಮೆಂಟ್ ಅದು. ಮೊದಲೇ ಕುಡಿರಿರ್ತವ್ರು, ಆಮೇಲೆ ಕುಡಿರಿರ್ತೀವ್ರು, ಅವ್ರು ಮಾತು ಕೇಳಿದ್ರೆ ಕುಡಿಲೇಬಾರ್ದು, ಆಡ್ತೀವಿ ಹೊಡಾಕ್ಬಿಡು. ಅದೆಲ್ಲ ಇಲ್ಲ. ನಿಮ್ಮ ನೆಸಿಟಿ ಇದ್ದಾಗ ಕುಡೀರಿ ಅಷ್ಟೇ. ನಿಮ್ಮ ಬಾಡಿ ಹೇಳುತ್ತೆ ಎಷ್ಟು ಬೇಕು ಅಂತ ಹೇಳುತ್ತೆ. ಅದು ಅಷ್ಟು ಕುಡಿದ್ರೆ ಸಮಸ್ಯೆನೇ ಇಲ್ಲ, ಗೊತ್ತಾಯ್ತು. ಇವ್ರ ಪ್ರಕಾರ ಕುಡಿಯೋಕ್ಕೆ ಹೋದರೆ ಹೆಚ್ಚು ನೀರು ಕುಡಿಯೋದು ಡೇಂಜರ್, ಗೊತ್ತಲ್ಲ. ಕಡಿಮೆ ನೀರು ಹೇಗೆ ಡೇಂಜರು, ಹೇಗೆ BP ಹೆಚ್ಚು ಇರಬಾರ್ದು, ಕಡಿಮೆ ಇರಬಾರ್ದು, ಹೇಗೋ ಯಾವುದೂ ಅತಿ ಆಗಬಾರ್ದು. ಅದಕ್ಕೆ ಡೈರೆಕ್ಷನ್ ಅಂದರೆ ಇವ್ರು ಕುಡಿಯೋದು ಎಷ್ಟು ಆ ರೀತಿ ಕುಡಿದ್ರೆ ಅದು ಎಷ್ಟೋ ಸಲ ತಾರಿದ್ರು ವಾಂತಿ ಆಗಿಬಿಡುತ್ತೆ, ಕುಡ್ಲಿಕ್ಕಾಗಲ್ಲ. ಸಿಪ್ಪೆ ಕರೆಕ್ಟಾಗಿರುತ್ತೆ, ಏನಾಗೋದು ಅಲ್ಲ. ಊಟದ ಮಧ್ಯೆನೂ ಹೇಳಿದೆ, ನೀವು ಬೇಕನ್ನಿಸ್ತೇ ಕುಡೀರಿ ಅಷ್ಟೇ, ಬೇಕನ್ನಿಸ್ತೇ ಕುಡೀರಿ, ಬೇಡ ಅನಿಸ್ತೇ ಕುಡಿಬೇಡಿ. ನೆಸಿಟಿ ಇಲ್ಲ ಅಂತ ಅರ್ಥ. ನಿಮ್ಮ ಬಾಡಿ ನಿಮಗೆ ಸೇರಿದ್ದು. ಪ್ರತಿಯೊಬ್ಬನ ಬಾಡಿ ಕೂಡ ಯುನೀಕ್. ಅದು ಉಳಿದವ್ರ ತಕ್ಕ ಮಾಡಿ ಹೇಳ್ತಾರೆ. ಯಾವುದೇ ಒಂದು ಔಷಧಿ ಎಲ್ರಿಗೂ ಸೂಟ್ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಫುಡ್ ಎಲ್ರಿಗೂ ಸೂಟ್ ಆಗೋದಿಲ್ಲ. ಅದು ಪ್ರತಿಯೊಂದು ಇಂಡಿವಿಜುವಲ್ ಅದು ಯುನೀಕ್ ಆಗಿರೋದ್ರಿಂದ ಅವರೇ ತೀರ್ಮಾನ ಮಾಡ್ಕೋಬೇಕು. ಆಗ ಅವರಿಗೆ ಸರಿಯಾಗಿ ಮೊದಲಿಂದ ಮಾಡ್ತಾ ಇದ್ಬಿಟ್ಟು ಏನಾಗುತ್ತೆ, ಆ ಸಮಸ್ಯೆ ಬರೋದೇ. ಯಾವಾಗ ಕೆಳಗಡೆ ಇಟ್ಟಾಗಲ್ಲ, ಏನಾಗುತ್ತೆ, ಲೋಟದಲ್ಲಿ ಉಳಿಸ್ಬಾರ್ದು. ಉಳಿಸಿದರೆ ಎಂಜಲ್ ಇದ್ದಾಗ ಉಳಿಸ್ಬಾರ್ದು. ಇವತ್ತು ಹವಿಸ್ ಹಾಕ್ತೇನೆ ಅಂತ ತಿಳ್ಕೊಂಬೋಣ, ಉಳಿಸ್ಬಾರ್ದು, ಪೂರ್ತಿ ಹಾಕಿಬಿಡ್ಬೇಕು. ಅದನ್ನು ಸ್ವಲ್ಪ ಉಳಿಸಿ ಮತ್ತೆ ಹಾಕಿದ್ರೆ ತಪ್ಪು, ಅದು ಎಂಜಲ್ ಇದ್ದಾಗ. ಅದಕ್ಕೆ ನೀರಲ್ಲಿ ಎಷ್ಟು ನೀರು ಕುಡಿಬೇಕು ಅಂದರೆ ಅಷ್ಟು ನೀರು ಕುಡಿದು ಮತ್ತೆ ಲೋಟ ಹಾಕಿರ್ಬೇಕು. ಅದು ಹಾಕ್ಕೊಂಡು ಕುಡಿಬೇಕೆ ಹೊತ್ತು ಬಾಯಿ ಹಾಕ್ಕೊಂಡು ಉಳಿಸ್ಬಾರ್ದು. ಉಳಿಸ್ಬಿಟ್ರೆ ಅದು ತಂದೆ ಶೇಷ. ಅದು ತಂದೆ ಶೇಷ ತಿಂದರೂ ಕೂಡ ದೇವ್ರಿಗೆ ಕೊಡೋದು ನಾವು, ಅದು ಮರಿಬಾರ್ದು. ದೇವ್ರಿಗೆ ಕೊಡೋದ್ರಿಂದ ಎಂಜಲ್ ಕೊಟ್ಟಾಗುತ್ತೆ. ಉಳಿಸ್ಕೊಡು. ಈಗ ತುಳಸಿ ಹಾಗೇನೆ ತೊಗೊಂಡು ಅರ್ಧ ಹಾಕಿ ಅರ್ಧ ಇಟ್ಕೊಬಾರ್ದು. ಒಂದು ನೆಕ್ಸ್ಟ್ ತುಳಸಿ ತೊಗೊಂಡ ಅರ್ಧ ಹಾಕಿದ ಅರ್ಧ ಇಟ್ಕೊಂಡ, ತಪ್ಪದು. ಎಳ್ಳು ತರ್ಪಣ ಕೊಡ್ತೀರಿ, ಉಳಿಸ್ಬಾರ್ದು. ಕೊಟ್ಟಾಗಲ್ಲಿ ಮುಗಿಸ್ಬಿಡ್ಬೇಕು ಅಷ್ಟೇ ಹೊರತು ಉಳಿದ್ರೆ ಒಟ್ಟಿಗೆ ಕೊಟ್ಟು ಮುಗಿಸ್ಬಿಡ್ಬೇಕು ಅಂತ ವಾಪಸ್ ತರಬಾರ್ದು. ಮತ್ತೆ ಅವತ್ತು ತರ್ಪಣಕ್ಕೆ ತೊಗೊಂಡು ಎಳ್ಳನ್ನು ಉಳಿಸ್ಬಿದ್ರೆ ಅದು ಬೇರೆ ಕೆಲಸಕ್ಕೆ ಬರೋದಿಲ್ಲ, ಆಗೋಯ್ತು, ನಿಷಿದ್ಧ. ಆ ಪೂರ್ತಿ ಕ್ಲೋಸ್ ಮಾಡಿಬಿಡ್ಬೇಕಾದ್ರೆ. ಅದೇ ಹೇಳ್ತಿರೋದು, ಸೌಟನ್ನು ಅದೇ ಅವ್ರಿಗೆ ಹಾಕಿಬಿಟ್ರೆ ಮುಗೀತು. ಅದು ಖಾಲಿ ಮಾಡಬೇಕು. ಸ್ವಲ್ಪ ಕೇಳಿದಾಗ ಸ್ವಲ್ಪ ತೊಗೋಬೇಕೆ ಹೊರತು ಇಡೀ ಸೌಟ್ ತುಂಬ ತೊಗೊಂಡು ಅರ್ಧ ಹಾಕಿ ಅರ್ಧ ವಾಪಸ್ ತೊಗೋಬೇಕು. ಫುಡ್ ಇಟ್ ಸೆಲ್ಫ್ ಏನದು, ಫುಡ್ ಕಮ್ ಮೆಡಿಸಿನ್.
ಅದನ್ನು ಅರ್ಥ ಮಾಡಿಕೊಂಡ್ರೆ ಸರಿ ಇತ್ತು. ಫುಡ್ಡೇ ಬೇರೆ ಮೆಡಿಸಿನ್ ಬೇರೆ, ಮೆಡಿಸನ್ನು ಫುಡ್ ಅಷ್ಟೇ ತಿನ್ನೋಷ್ಟು ಶುರು ಮಾಡಿಬಿಟ್ಟಿದೆ. ಅದು ಇನ್ನೂ ತಪ್ಪು. ಮೆಡಿಸಿನ್ನೇ ಫುಡ್ ಆಗಬಾರ್ದು, ಫುಡ್ ಮೆಡಿಸಿನ್ ಆಗಬೇಕೇ ಹೊರತು ಮೆಡಿಸಿನ್ನೇ ಫುಡ್ ಆದರೆ ಭಾರಿ ಕಷ್ಟ. ಆಚಮ್ಯ ಮೂಲಮಂತ್ರೇಣ ಕೋಷ್ಟಂ ಸ್ವಮಭಿಮಂತ್ರಯೇತ್ ಯಥಾವಿಧಿ. ಮುಂದಿನ ಮಾತು ಯಥಾವಿಧಿ ಇತ್ಯನುವರ್, ಎಲ್ಲ ಕಡೆ ಸೇರಿಸ್ಕೊಂಬಿಡಿ. ಯಥಾವಿಧಿ ಅಂತ ಮರಿಬೇಡಿ. ಊಟ ಮಾಡಿ ಅಂತ ಹೇಳಿದಾರಲ್ಲ, ಈ ಪ್ರಾಣಾವತಿ ಹೇಳಲೇ ಇಲ್ಲ, ಆಪೋಷಣೆ ಹೇಳಲೇ ಇಲ್ಲ, ಏನು ಮಾಡ್ಬೇಕು ಅದಕ್ಕೆ? ಭೋಜನದ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಭೋಜನ ಅಂಥೇಳಿ ಪೋಸ್ಟ್ ಮಾಡೋ ಅಂತ ಹೇಳಿದರೆ ಲೆಟರ್ ತೊಗೊಂಡು ಕವರ್ ಏನೇನು ಪ್ರೊಸೀಜರ್, ಅಡ್ರೆಸ್ ಬರೋದು ಅಂತಲೇ ಅರ್ಥ. ಅದಕ್ಕೆ ಅಡ್ರೆಸ್ ಮೇಲೆ ಹೇಳೇ ಇಲ್ಲ, ಪುಣ್ಯ ಪೋಸ್ಟ್ ಮಾಡಿಬಿಟ್ಟೆ ಅಂದರೆ ಇನ್ನು ಪೋಸ್ಟಿಗೆ ಅರ್ಥನೇ ಗೊತ್ತಿಲ್ಲ ಅಂತ ಅರ್ಥ. ಭಗವತೋ ಹರೇರ್ಭುಕ್ತ ಶೇಷಂ ಮೇಧ್ಯಮೇವ ಭಗವನ್ ನೈವೇದ್ಯಂ. ಮೇಧ್ಯ ಅಂದ್ರೇನು? ಮೇಧೋ ಯಜ್ಞ ಸಮುದ್ದಿಷ್ಟ ಯಾಜ್ಞೀಯಂ ಮೇಧ್ಯ ಮುಚ್ಯತೆ ಆಚಾರ್ಯ ಹೇಳ್ತಾರೆ. ಅಶ್ವಮೇಧ, ಮೇಧ ಅಂದ್ರೇನು? ಅಶ್ವಮೇಧ ಯಾಗ ಅನ್ನಬಾರ್ದು. ಅಶ್ವಮೇಧ ಯಾಗ ಅಂದರೆ ಏನಾಗುತ್ತೆ? ಗೇಟ್ ಬಾಗಿಲು ಅಂದಾಗತ್ತೆ. ಮೇಧ ಅಂದ್ರೆ ಒಂದೇ, ಯಾಗ ಅಂದ್ರೆ ಒಂದೇ. ಅಶ್ವಮೇಧ ಅಷ್ಟೇ, ಅಶ್ವಮೇಧ. ಅದೇ ರೀತಿಯೇ ಮೇಧ ಅಂದರೆ ಯಜ್ಞ. ಮೇಧ್ಯ ಅಂದ್ರೇನು? ಯಜ್ಞಕ್ಕೆ ಯೋಗವಾದದ್ದೆಲ್ಲ ಮೇಧ್ಯ. ಯಾವುದು ಯಜ್ಞಕ್ಕೆ ಅಯೋಗ್ಯ ಅದು ಅದೇನದು? ಅಮೇಧ್ಯ ಅಂತ ಹೇಳಿ. ಅಮೇಧ್ಯ ಯಜ್ಞಕ್ಕೆ ಅನರ್ಹ. ಭಗವನ್ ನೈವೇದ್ಯಂ, ಯಾವುದು ಯಜ್ಞಕ್ಕೆ ಹೇಳಿರ್ತಾರೋ ಅದು ನಿಷಿದ್ಧ ಆಗಿರೋ ಚಾನ್ಸೇ ಇಲ್ಲ. ಅದಕ್ಕೆ ಮೆಣಸಿನಕಾಯಿ ಹೋಮ ಆ ಹೋಮ ಅಂತ ಮಾಡಿದರೆ ಅರ್ಥ ಇಲ್ಲ. ಯಾಕೆಂದರೆ ಯಾವುದು ಮೇಧ್ಯ ಅಂತ ಹೇಳಿರ್ಬೇಕಾದ್ರೆ ಹವಿಸ್ಸಿಗೆ ಇಂಥ ದೇವತೆಗೆ ಅದು ಪ್ರಿಯ ಆಗಿರಬೇಕು. ಹವಿಸ್ಸು ಕೊಡೋದು ಯಾತಕ್ಕೆ? ಆ ದೇವತೆಗೆ ತಲುಪಲಿ ಅಂತ. ಯಾವ ದೇವತೆಗೆ ಹವಿಸ್ಸನ್ನು ಕೊಡ್ತೀರೋ ಅದು ಬೇವಾದ ಹವಿಸ್ಸಾಗಿರ್ಬೇಕದು. ಗೊತ್ತಾಯ್ತಾ? ಈ ಮೆಣಸಿನಕಾಯಿ ಪ್ರಿಯ ಅಂತ ಎಲ್ಲರೂ ಇದ್ದಿದ್ದರೆ ಹಾಕ್ಬೋದಾಗಿತ್ತು. ಮತ್ತು ಕೆಲವೆಲ್ಲ ಏನೇನು ತೋಚಿದ್ದೆಲ್ಲ ಕಾಫಿ ಹೋಮ ಅಂತ ಮಾಡಿದ್ರೆ ಏನು ಮಾಡ್ಬೇಕು? ಅದಕ್ಕೀಗ ಕಾಫಿ ಹೋಮ, ಟೀ ಹೋಮ ಅಂತ ಮಾಡಿದರೆ ಹಾಗೆ ಯಥಾವಿಧಿ ಇತ್ಯನುವರ್ತತೆ. ತಗೊಳ್ಳೋ ದೇವತೆಗಳೊಬ್ರು ಇರಬೇಕಲ್ಲ ಅದಕ್ಕೆ, ಇಲ್ಲದರ ಹೋಮಕ್ಕೆ ಅರ್ಥನೇ ಇಲ್ಲ. ಭಗವತೋ ಹರೇರ್ಭುಕ್ತ ಶೇಷಂ ಮೇಧ್ಯಮೇವ ಭಗವನ್ ನೈವೇದ್ಯಂ. ಯಾತಕ್ಕೆ ಹೇಳಿದ್ರು? ನಿಷಿದ್ಧ ಪದಾರ್ಥನ ಕೆಲವರು ಹೇಳ್ತಾರೆ. ಹೋಟ್ಲಿಗೆ ಹೋಗಿರ್ತೀವಿ, ಅಲ್ಲಿ ಅಪವಚನ ತೊಗೋಬೇಕೋ ಬೇಡವೋ, ಚಿತ್ರ ತಿಳ್ಬೇಕೋ ಬೇಡೋ ಅಂತ ಕೇಳಿ ಅಲ್ಲಿಗೆ ಹೋಗಿ ಯಾತಕ್ಕೆ ಫಡ್ತೀನೀಗ? ಅಲ್ಲಿ ಹೋಗಿದ್ದೆ ಅಲ್ಲಿ ಅಪವಚನ ತೊಗೊಳ್ಬೋದಾ, ಚಿತ್ರಾವತಿ ಇಡ್ಬೋದಾ? ಎಷ್ಟು ತಪ್ಪದು. ಭಗವನ್ ನೈವೇದ್ಯಂ ಎಲ್ಲೆಲ್ಲಿ ಭೋಜನ ಅಂತ ಹೇಳ್ತಾರೋ ಮೇಧ್ಯ ಆಗಿರಬೇಕದು, ನಿಷಿದ್ಧ ಆಗಿರಬಾರ್ದು. ನಿಷಿದ್ಧವಾದ್ದು ಬರೋದೇ ಇಲ್ಲ. ಯತಿಗಳಿಗೆಲ್ಲ ಎಷ್ಟು ಕಷ್ಟ ಅಂತ ಕೇಳಿದರೆ, ಊಟ ಕೂತ್ರು ಅಂತ ತಿಳ್ಕೊಳ್ಳಿ. ತೊಗೊಂಡ್ರು ಒಂದು ಯಾವುದೋ ಭಕ್ತದ ಕೂದಲು ಸಿಕ್ತು ಅಂತ ತಿಳ್ಕೊಳ್ಳಿ, ತೆಗೆದಾಕಿ ಊಟ ಮಾಡೋಂಗಿಲ್ಲ, ಹೋಯ್ತು ಅಲ್ಲಿಗೆ ಎದ್ದು ಬಿಡೋದೆ. ಮತ್ತು ಉಪವಾಸ ಇರಬೇಕು, ಮತ್ತೆ ರಾತ್ರಿ ಕೂಡ ಊಟ ಮಾಡೋಂಗಿಲ್ಲ, ಹೇಗೂ ಇಲ್ಲ ಅವರಿಗೆ. ಮತ್ತು ಅದು ಸಬ್ಸ್ಟೇ ಮತ್ತೊಂದು ಉಪವಾಸ ಒಂದು ಸಲ ತೊಗೊಂಡ್ಮೇಲೆ ಮುಗಿದೋಯ್ತು. ಆಮೇಲೆ ಏನು ಮಾಡ್ಬೇಕು? ಅದನ್ನು ಮರುದಿವ್ಸದವರೆಗೂ ಕಾಯಬೇಕು ಅವ್ರು. ಅಷ್ಟು ಅದಕ್ಕೆ ಅವ್ರು ಬೆಸ್ಟ್ ಬಡಿ ಮೇಂಟೈನ್ ಮಾಡಬೇಕು. ಎಷ್ಟೊತ್ತು ನೋಡಿದ್ದೇನೆ ಪಾಪ, ಒಬ್ಬ ಸ್ವಾಮಿಗಳು ಯಾರೈತೆ ಕೂಟ್ಲಿಕ್ಕೆ ಬಂತು, ಎದ್ದು ಹೋಗ್ಬಿಟ್ರು ಪಾಪ. ಉಪವಾಸ ಇರಬೇಕು, ಮತ್ತೆ ಮರುದಿವ್ಸ ಪೂಜೆ ಆಗಿದಾಗವರೆಗೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಆ ನಿಯಮ ಎಲ್ಲ ಪಾಲನೆ ಮಾಡಿದ್ರೆ ಅದಿರ್ತೀವಿ. ಅರ್ಧವರ್ ತಿನ್ನೋದು, ಎಲ್ಲಿ ತಿನ್ನೋದು, ಆ ತಿನ್ನೋದು ನೋಡಿದರೆ ಪಶುಗಳು ಕೂಡ ಆ ರೀತಿ ತಿನ್ನೋಕ್ಕೆ ಸಾಧ್ಯ ಇಲ್ಲ. ತಿನ್ನೋದು ಒಂದು 24 hours ಪ್ರೋಗ್ರಾಮ್ ಇದ್ದಾಗ ಲೆಕ್ಕ. ಪೋಷ್ಯಾಹ ಭೃತ್ಯ ಅಂದರೆ ಯಾರು? ಪೋಷ್ಯಾಹ ಯಾರು ತಮ್ಮಿಂದ ಪೋಷಿಸಲ್ಪಡ್ತಾರೆ ಅವರಿಗೆ. ಅತಿಥೇಯಶ್ಚ ಅತಿಥಿಗಳು, ಅತಿಥೇಯಶ್ಚ ಪುರಸ್ಸರಾಹ ಪೂರ್ವಕಾಯಶ್ಚ ತಥಾ ಪೋಷ್ಯವರ್ಗೈ ವಿಪ್ರೈಶ್ಚ ಸಹಿತ ಇತಿ ಯಾವತ್. ಪೋಷ್ಯವರ್ಗದಲ್ಲಿ ಇದು ಸೇರಿಸ್ಕೋಬೇಕು. ಬ್ರಾಹ್ಮಣರು, ಅತಿಥಿಗಳು, ಪೋಷ್ಯರು ಎಲ್ಲರೂ ಅವ್ರ ಜೊತೆ ಊಟ ಮಾಡಬೇಕೆ ಹೊರತು ತಾನು ಮೊದಲೇ ತಿನ್ಕೊಡೋದು. ಹೃದ್ಗತಂ ಹೃದಯ ಸ್ಥಿತಂ, ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಪರಮಾತ್ಮನ ಧ್ಯಾನ ಮಾಡ್ತಾ ಇಲ್ಲಿ ನೈವೇದ್ಯ ಬಿಂಬರೂಪಿ ಪರಮಾತ್ಮನಿಗೆ ಅರ್ಪಣೆ, ಇದೊಂದು ನೈವೇದ್ಯ. ಈ ರೀತಿ ಅರ್ಪಿಸಬೇಕು. ಆತ್ಮ ಅಂತರಾತ್ಮೇತಿ ನಾಮಕಂ ವಿಷ್ಣು ಮುಖ್ಯತಃ ಸಾರಭೋಕ್ತಾರಂ ಸ್ಮರನ್. ಆತ್ಮ ಅಂತರಾತ್ಮ ಗುಹಾಂ ಪ್ರವಿಷ್ಟೌ ಆತ್ಮಾನೌ ಬ್ರಹ್ಮಸೂತ್ರ. ಆತ್ಮ ಅಂತರಾತ್ಮ ಅಂತ ಎರಡು ರೂಪದಲ್ಲಿರ್ತಾನೆ ಪರಮಾತ್ಮ. ಆತನ ನೈವೇದ್ಯ ಅಂತ ಅರ್ಪಣೆ ಮಾಡಬೇಕು. ಮತ್ತು ನಾವು ತಿಂದಿದ್ದೇನೆ ಪರಮಾತ್ಮ ತಿನ್ನೋ ಸಾರಭೋಕ್ತಾರಂ ಸ್ಮರನ್. ಸಾರಭೋಕ್ತ ಆತ ಏನು ಮಾಡೋದಿಲ್ಲ. ನಾವು ತಿನ್ನೋ ಅನ್ನಕ್ಕೂ ದೇವರು ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸಾರಭೋಕ್ತಾರಂ ಸ್ಮರನ್. ಹೇಳಿಲ್ಲ, ಬಾಳೆಹಣ್ಣು ಕೊಟ್ಟಾಗ ನಾವು ಹೇಗೆ ಅವರು ಕೊಡೋರಿಗೆ ನಾವು ಸುಲ್ದು ಕೊಡೋದಿಲ್ಲ, ಅವ್ರೇನು ಮಾಡ್ತಾರೆ? ಅದನ್ನು ತೊಗೋತಾರೆ. ಅದೇ ಸಾರಭೋಕ್ತ. ಯಾವ ದೇಶಬೇಕೋ ಎಸಿತಾರೆ, ತೊಗೊಳ್ಬೇಕೋ ತೊಗೋತಾರೆ. ದೇವರು ತನ್ನ ಭಾಗ ತಾನು ಯಾವ್ದು ತೊಗೋಬೇಕೋ ತಾನು ತೊಗೋತಾನೆ. ತಾನು ತೊಗೊಳ್ಳೋದು ತಂದೇ ರೂಪ, ಅಲ್ಲಿರೋದಿನ ಯಾವುದಿಲ್ಲ ಅದನ್ನು ತೊಗೊಳ್ತಾರೆ. ಉಳಿದವರಿಗೆಲ್ಲ ಯಾರ್ಯಾರಿಗೆ ಕೊಡಬೇಕು ಅವರಿಗೆಲ್ಲ ಕೊಟ್ಟುಬಿಡ್ತಾರೆ. ಅದು ದೇವರೇ ಮಾಡೋ ವ್ಯವಸ್ಥೆ. ಹೃದಯ ಸ್ಥಿತಂ ಆತ್ಮ ಅಂತ ಅನ್ಯತ್ರ ಮನೋ ಅನಾಧಾಯ ವಿಧಿಂ ಅನತಿಕ್ರಮ್ಯ ಇತಿ ಭುಂಜೀತ. ಮನಸ್ಸನ್ನು ದೇವ್ರ ಕಡೆಗೆ ಇಟ್ಟು ವಿಧಿಯನ್ನು ಸ್ಮರಣೆ ವಿದ್ಯುಕ್ತವಾದ ರೀತಿಯಲ್ಲಿ ಭೋಜನ ಮಾಡಬೇಕು. ಹಾಂ ಹೌದು ಅದರೊಳಗೆ ಸಾರ ಅಂದರೆ ನಮಗೆ ಗೊತ್ತು. ತಂದೆ ರೂಪ ಸಾರ ಅಂದರೆ ಏನು? ಭಗವದ್ ರೂಪ ಅದು. ಅದನ್ನು ಸ್ವೀಕಾರ ಮಾಡ್ತಾನೆ. ಹೌದು. ನಮ್ಮಲ್ಲೂ ಕೂಡ ಈಗ ಔಷಧಿ ತೊಗೊಳ್ಳಿ ಅಂತ ಕೊಟ್ಬಿಡ್ತಾರೆ ಡಾಕ್ಟ್ರು. ಇದರಲ್ಲಿರ್ತದೆ ಅಂತ ತೊಗೊಂಡು ಅದ್ರ ಸಮೇತ ತಿಂಬದು ಏನು ಮಾಡ್ತಾರೆ? ಅವ್ರು ತೆಗಿತಾನೆ, ಒಳಗೆ ತೆಗೆದುಬಿಟ್ಟು ಹೋಗ್ತಾನೆ. ಆ ಥರ ಅದು ತೊಗೊಳ್ಳೋದು ಯಾವ ರೀತಿ ಅಂತ ಕ್ರಮ ಇದೆ.
ಟಾನಿಕ್ ತೊಗೋಬೇಕಾದ್ರೆ ವ್ಯಾಪಾರರು ಒಳ್ಳೆ ಬಾಟ್ಲು ಅದರೊಳಗಿದು ಅದರೊಳಗೆ ಎಷ್ಟು ಬೇಕೋ ಅಷ್ಟು ಆ ರೀತಿ ಕ್ರಮ ಹೇಗೋ ಆ ರೀತಿ ತೊಗೊಳ್ಬೇಕು. ಅದಿಷ್ಟರಲ್ಲಿ ಎಲ್ಲ ವರ್ಕ್ ಮಾಡಲ್ಲ. ಔಷಧಿ ಪೋರ್ಷನ್ ಮಾತ್ರ ಎಲ್ಲಿ ಹೋಗಬೇಕೋ ಅಲ್ಲಿಗೆ ಹೋಗುತ್ತೆ. ಆ ವ್ಯವಸ್ಥೆ ಯಾವ ಡಾಕ್ಟ್ರು ಮಾಡೋಕ್ಕೆ ಬರೋದಿಲ್ಲ. ವಾಯುದೇವರು ವ್ಯವಸ್ಥೆ ಮಾಡ್ತಾರದು ಎಲ್ಲಿ ಹೋಗಬೇಕು ಅಂಥೇಳಿ, ಯಾವ್ಯಾವ ಭಾಗಕ್ಕೆ ಏನೇನು ರೀಚ್ ಆಗಬೇಕು ಅಂತ ಡಿಸ್ಟ್ರಿಬ್ಯೂಟ್ ಮಾಡೋದು ಅವ್ರು ಸಾರ್ಟ್ ಔಟ್ ಮಾಡಿ ಅಲ್ಲಿ ರೀಚ್ ಮಾಡಿಸ್ತಾರೆ ಪೂರ್ತಿಯಾಗಿ. ಆತ್ಮಾಂತರಾತ್ಮೆ ಐತಿ ಸಾರಭೋಕ್ತಾರಂ ಸ್ಮರನ್ ಅನ್ಯತ್ರ ಮನೋ ಅನಾಧಾಯ, ಬೇರೆ ಕಡೆ ಮನಸ್ಸು ಹಾಕದೇನೆ, ವಿಧಿ ಅನತಿಕ್ರಮ್ಯ, ವಿಧಿಯನ್ನು ಮೀರದೇನೆ ಭುಂಜೀತ ಊಟ ಮಾಡಬೇಕು. ಇದೆಲ್ಲ ಆಚಾರ್ಯ ಎಲ್ಲಿ ಹೇಳಿದ್ದಾರೆ? ಇಲ್ಲಿ ಹೇಳಿಲ್ವಲ್ಲ ಅಂತ ಕೇಳಿದರೆ ಕೃಷ್ಣಾಮೃತ ಮಹಾಣದಲ್ಲಿ ಹೇಳಿದ್ದಾರೆ, ಅದರಲ್ಲಿ ಸೇರಿಸ್ಕೋಬೇಕು. ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದಜಲೇನ ಸಿಕ್ತಂ ಯೋಜ್ಞಾತಿ ನಿತ್ಯಂ ಪುರತೋ ಮುರಾರೇಹೇ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ ಸಯಾತಿ ಯಜ್ಞಾಯುತ ಕೋಟಿ ಪುಣ್ಯಂ ಅಂತ ಇನ್ನೊಂದು ಪಾಠ ಇದೆ. ನೈವೇದ್ಯ ಶೇಷಂ, ನೈವೇದ್ಯ ಶೇಷ, ನೈವೇದ್ಯವಾಗಿಲ್ಲ ಅಂದರೆ ತಿನ್ನಾಗಿಲ್ಲ. ಸ್ವೀಕರಿಸರು ಅನರ್ಪಿತ ಒಂದು ಕಾಲಕ್ಕೂ ರಂಗನಿಂದ ಕೊಂಡಾಡುವ ಮಂಗಳಾತ್ಮರ ಹೇಳ್ತಾರೆ. ನೈವೇದ್ಯವಾಗಿಲ್ಲ ಅಂದರೆ ಎಷ್ಟು ಪ್ರಿಯವಾದ ಪದಾರ್ಥ ಕೊಟ್ಟರೂ ಕೂಡ ಅದು ನಿಷಿದ್ಧ, ಸ್ವೀಕಾರ ಮಾಡೋದಿಲ್ಲ. ತುಳಸಿ ಮಿಶ್ರ, ತುಳಸಿ ದಳ ಇರಬೇಕು. ಭೋಜನ ಕಾಲಕ್ಕೆ ತುಳಸಿ ದಳ ಇರಬೇಕು. ಕನಿಷ್ಠ ಪಂಚ ಪ್ರಾಣಾಹುತಿಗೆ ಒಂದು ತುಳಸಿ ಇರಬೇಕು ಅಂತ ಹೇಳ್ತಾರೆ. ಅದೆಲ್ಲ ಪ್ರಾಕ್ಟೀಸ್ನಲ್ಲಿ ತುಂಬ ಹೋಗಿದೆ. ಕಾರಣ ಅಷ್ಟು ತುಳಸಿ ಇರೋದೂ ಇಲ್ಲ, ಅಷ್ಟು ಮಾಡೋದೇ ಇಲ್ಲ. ಅಷ್ಟು ಜನಕ್ಕೆ ಸಾವಿರ ಅಷ್ಟು ತುಳಸಿ ಕೊಡ್ಲಿಕ್ಕೆ ಸತ್ಯನೂ ಇಲ್ಲ, ಬಿಟ್ಟುಬಿಡ್ತಾರೆ. ವಿಶೇಷತಃ ಪಾದಜಲೇನ ಸಿಕ್ತಂ, ತೀರ್ಥ ಪ್ರೋಕ್ಷಣೆ ಮದ್ದು ಮೈನ್ ಮಾಡ್ತಾರೆ. ಫಸ್ಟು ತೀರ್ಥ ಪ್ರೋಕ್ಷಣೆ ಮಾಡಬೇಕು, ಆಗಿರಬೇಕು. ಸಿಕ್ತಂ ಅಂದ್ರೇನು? ಪ್ರೋಕ್ಷಿತಂ. ಯೋ ಅಜ್ಞಾತಿ ನಿತ್ಯಂ ಪುರತೋ ಮುರಾರೇಹೇ, ಪ್ರತಿ ದಿವಸ ಊಟ ಮಾಡಬೇಕಾದ್ರೂ ಆ ರೀತಿಯೇ ಮಾಡಬೇಕೇ ಹೊರತು ಎಂದು ಸಂಡೇ ಜನರಲ್ ಹಾಲಿಡೇಸ್ ಇದ್ದಾಗ ಆ ರೀತಿ ಈ ರೀತಿ ಅಲ್ಲ. ನಿತ್ಯದಲ್ಲಿ ಹಾಗೆ ಮಾಡಬೇಕು. ನಿತ್ಯ ಒಂದು ಏಕಾದಶಿ ಬಿಟ್ಟು ಸೇರಿಸ್ಕೋಬೇಕು. ಮತ್ತೆ ಏಕಾದಶಿ ನಿತ್ಯ ಮಾಡಬೇಕಂತ ಹೇಳಿದ್ದಾರೆ ಅಂತೇಳಿ ತಿಂದಾಕಿಬಿಟ್ರೆ ತಪ್ಪದು. ಬೇರೆಯವ್ರಿಗೆ ಕೊಟ್ಟರೆ ಮಾಯಾವಾರಿಗೆ ಅಷ್ಟೇ ಅರ್ಥ ಅವರಿಗೆ. ಕಣ್ಣು ಮುಚ್ಚಿ ನಿತ್ಯ ಅಂತಿದೆ, ಏಕಾದಶಿ ಮಾಡ್ತೇವೆ ಅಷ್ಟೇ. ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ, ಈ ರೀತಿ ಮಾಡಿದರೆ ಅದನ್ನು ಊಟ ಅಂತ ಕರೆಯೋದಿಲ್ಲ. ಏನಂತ ಕರೀತಾರೆ? ಯಜ್ಞಾಯುತ ಕೋಟಿ ಪುಣ್ಯಂ. ಅಯುತ ಅಂದರೆ 10,000, 10,000 ಕೋಟಿ ಯಜ್ಞ ಮಾಡಿದಷ್ಟು ಪುಣ್ಯ ಬರುತ್ತೆ. ಅದು ಊಟ ಮಾಡೋದು ಕೂಡ ಏನೋ ಒಂದು ಯಜ್ಞ, ಪ್ರಾಣಾಗ್ನಿ ಹೋತ್ರ ಅಂತ, ಅದು ಒಂದು ಯಜ್ಞ ಇದ್ದ ಹಾಗೆ. ತಿನ್ನೋದು ಬೇರೆ, ಯಜ್ಞ ಬೇರೆ. ತಿನ್ನೋದು ಬೇರೆ, ಯಜ್ಞ ಬೇರೆ. ಯಜ್ಞದಲ್ಲಿ ಏನಿದೆ ಈಗ ಅರ್ಪಣೆಯ ಕಾನ್ಸೆಪ್ಟ್ ಇದೆ, ತಿನ್ನೋದ್ರಲ್ಲಿ ತಾನೇ ತಿಂತ. ಸೊ ತಾನು ಊಟ ಮಾಡಿದ್ರು ಕೂಡ ಸಮಾರಾಧನೆ ಆದಾಗ ಆಯ್ತು. ಈಗ ತಾನು ಊಟ ಮಾಡಿದ್ರು ಕೂಡ ಏನದು ಅಷ್ಟು ಜನ ದೇವತೆಗಳಿಗೆ ರೀಚ್ ಆಗುತ್ತದು. ತುಂಬ ಜನ ಗೊತ್ತಿಲ್ಲ. ಸುಮ್ಮನೆ ಉಪವಾಸ ಇರಬಾರ್ದು. ಇದ್ರೇನಾಗುತ್ತೆ ಗೊತ್ತಾ? ಅದು ದೇವತೆಗಳಿಗೆ ದ್ರೋಹ ಮಾಡೋದಾಗ ಲೆಕ್ಕ. ಯಾಕೆ? ಈ ದೇಹ ಮೇಂಟೈನ್ ಮಾಡೋದು ಯಾರು? ದೇವತೆಗಳು. ಗೊತ್ತಾಯ್ತಾ? ಅವರಿಗೆ ಫುಡ್ ಬೇಕು, ಆ ಫುಡ್ನಿಂದ ಮೇಂಟೈನ್ ಮಾಡ್ತಾರೆ ಅವರು. ನೀವು ಕೊಡದೆ ಹೋದರೆ ಏನಾಗುತ್ತೆ? ನೀವು ಹೇಳಿದ್ರೆ ಟ್ಯಾಕ್ಸ್ ಕೊಡದೆ ಹೋದರೆ ಯಾಕೆ ಸರ್ಕಾರ ನಡೆಸೋದು ಅಂತ ಕೇಳೋದಿಲ್ಲ. ಟ್ಯಾಕ್ಸೇ ಕೊಡೋದಿಲ್ಲ ಎಲ್ಲರೂ. ಏನು ಮಾಡ್ತಾರಾಗ? ಸರ್ಕಾರಕ್ಕೆ ದುಡ್ಡು ಎಲ್ಲಿಂದ ಬರಬೇಕು? ಎಲ್ಲಿಂದ ಬರಬೇಕದು? ಟ್ಯಾಕ್ಸ್ ಮೂಲಕನೇ ಬರಬೇಕು, ಬೇರೆ ರೀತಿ ಬರೋಂಗಿಲ್ಲ. ಅದೇ ರೀತಿಯೇ ದೇವತೆಗಳೀಗ ನಮ್ಮ ದೇಹಕ್ಕೆ ಕಣ್ಣಿನ ದೇವತೆ ಇದ್ದಾರೆ. ಕಣ್ಣಿನ ಕೆಲಸ ಮಾಡೋಕ್ಕಾರೆ ಏನು ಬೇಕೀಗ? ಕಣ್ಣಿಗೆ ಬೇಕಾದ ಪಾರ್ಟಿಕಲ್ಸ್ ಇದೆ. ಡೈಲಿ ಫುಡ್ ಡೈಲಿ ಸಾಯ್ತಾ ಇರುತ್ತದೆ, ಗೊತ್ತಲ್ಲ? ಪ್ರತಿಯೊಂದು ಡೈಲಿ ಮಿಲಿಯನ್ಸ್ ಆಫ್ ಸೆಲ್ ಸಾಯುತ್ತೆ. ಅಷ್ಟು ರಿಪ್ಲೇಸ್ ಆಗಬೇಕು. ಮತ್ತೆ ರಿಪ್ಲೇಸ್ ಆಗಬೇಕಾದ್ರೆ ವ್ಯವಸ್ಥೆ ಇದೆ, ಅದಕ್ಕೀಗ ಮೇಂಟೆನೆನ್ಸ್ ವ್ಯವಸ್ಥೆ ಇದೆ. ಇವ್ರು ಕೊಡದೆ ಮಾಡದೆ ಹೋಗ್ಬಿಟ್ರೆ ಏನಾಗುತ್ತೆ? ಈಗ ಅವ್ರು ಮೇಂಟೈನ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಹಂಗೆ ಶಿಥಿಲವಾಗಿ ಶುರುವಾಗುತ್ತೆ. ಹಂಗೆ ಇವಾಗ ಕಲಿಯುಗದಲ್ಲಿ ಯಾತಕ್ಕೆ ಗೊತ್ತ ಚಿತ್ರ ವಿಚಿತ್ರ ರೋಗಗಳಾಗಲಿ ಬರೋ ಕಾರಣ ಅಂದರೆ, ಮಾಡಿದಾಗ ಅವ್ರಿಗೆ ಯಾರು ಮನೆಗೆ ಕೊಟ್ಟಿಲ್ಲ ಅವ್ರು ಕಟ್ ಮಾಡಲೇಬೇಕು ಲೈಟ್ನ. ಮನೆಗೆ ಕೊಡೋದ್ರೆ ಲೈಟ್ ಹಾಕಿ ಕಟ್ ಮಾಡ್ತಾರೆ, ಆ ಇಂದ್ರಿಯ ಕಟ್ ಮಾಡ್ತಾರೆ. ಆ ಎಲ್ಲ ಶಕ್ತಿ ಹೋಗ್ತಾ ಬರುತ್ತೆ. ಆದ್ದರಿಂದ ನಮ್ಮ ಆಪ್ಷನ್ ಅಲ್ಲ ಅದು. ಟ್ಯಾಕ್ಸ್ ಕೊಡೋದು ಆಪ್ಷನ್ನ. ಊಟ ಕೂಡ ಟ್ಯಾಕ್ಸ್ ಇದ್ದ ಹಾಗೆ ಮಾಡಲೇಬೇಕಾದ್ರೆ. ಎಂದು ನಿಷಿದ್ಧ ಹೇಳಿದ್ದಾರೆ ಅವತ್ತು ಮಾತ್ರ ಮಾಡಿಕೊಡೋದೇ ಹೊರತು ಉಳಿದ ದಿವಸ ಬಿಡ್ಲಕ್ಕೆ ನಮಗೆ ಆಪ್ಷನ್ ಇಲ್ಲ. ಮತ್ತು ಯಾವಾಗಲೂ ಮಾಡೋಕ್ಕೆ ಟೈಮ್ ಇಲ್ಲ. ಅದೇ ಟೈಮಲ್ಲೇ ಆಗಬೇಕು. ಯಾವುದೋ ಟೈಮಿನ ಆಫೀಸಿಗೋ ಫೀಸ್ ಕಟ್ಸ್ಕೊಂಡ್ರೆ ಬಿಟ್ವೀನ್ 10 and 5 ಹಾಕಿರ್ತಾರೆ. ಆ ಟೈಪ್ ಇದ್ದಾಗೆ ಒಂದು ವ್ಯವಸ್ಥೆ ಇದೆ. ತುಂಬ ಜನ ಭಾರಿ ಉಪವಾಸ ಮಾಡ್ತಾರೆ, ಕಣ್ಕಂಡಲ್ಲಿ ಮಾಡ್ತಿರ್ತಾರೆ. ತಪ್ಪದು. ಉಪವಾಸ ಜನರಲ್ ಹಾಲಿಡೇಸ್ ಕೊಟ್ಟಿರ್ತಾರೆ. ಆಫೀಸಿಗೆ ಹೋಗಿ ಕೂತ್ಕೊಂಡ್ರೆ ಏಕಾದಶಿ ತಿನ್ನಬಾರ್ದು ಅಷ್ಟೇ. ಅವತ್ತಿಲ್ಲ. ವಿಷ್ಣು ಪಂಚಕಾದಿ ಹೇಳಿದ ವ್ರತಗಳು ಶಕ್ತಿ ಇದ್ದರೆ ಮಾಡಿ. ಏಕಾದಶಿ ಅಬ್ಸಲ್ಯೂಟ್ ಹಾಲಿಡೇ ಆದ್ದರಿಂದ ಏನೂ ಮಾಡೋಂಗಿಲ್ವೇ ಇಲ್ಲ. ಆ ರೀತಿ ಮಾಡಿದರೆ ಮಾತ್ರ ಫಲ ಕೊಡೋದು. ಅದು ಅವಾಗ ಏನಂತಾರೆ? ಅದಕ್ಕೆ ಯಜ್ಞ ಅಂತ ಕರೀತಾರೆ. ಅನ್ಯತ್ರ ಚ ಅಭ್ಯವಹರೇರಿತ್ಯರ್ಥ. ಏನೋ ಹಾಂ, ಅದು ಯಾತಕ್ಕೆ ಇಲ್ಲೇ ಇಲ್ಲ, ಅಭಾವ. ಅವಾಗೇನು ಮಾಡ್ತಾರೆ? ಇಲ್ಲ. ಹಾಂ ಯಾತಕ್ಕೆ ಅನುಸಂಧಾನ ಇತ್ತಲ್ಲ ಅವರಿಗೆ. ಅನುಸಂಧಾನ ಇದ್ದರೆ ಸಾಕು. ಅನುಸಂಧಾನ ಇದ್ದು ಬಿಟ್ಟರೆ ಅದು ಎಷ್ಟು ತಮಾಷೆ ಹೇಳ್ತಾರೆ ಗೊತ್ತಾ? ಎಷ್ಟೋ ಜನಕ್ಕೆ ತುಂಬ ಹಸಿವಾಗಿರುತ್ತೆ ತಿಳ್ಕೊಳ್ಳಿ. ಅವ್ರೇನು ಮಾಡ್ತಾರೆ? ತುಂಬ ಜನಕ್ಕೆ ಬಡಿಸಿ ಏರ್ಪಾಡು ಮಾಡಿಬಿಡ್ತಾರೆ. ಹೊಟ್ಟೆ ತುಂಬಿದಾಗ ಆಗುತ್ತೆ. ಅದು ಲಾಜಿಕ್, ಅದು ರಿಮೋಟ್. ಅದು ತಾವು ತಿಂದರೆ ಹೊಟ್ಟೆ ತುಂಬೋದು ಗೊತ್ತಿದೆ. ಆದರೆ ಹಸಿದವ್ರಿಗೆ ಕೊಟ್ಟಾಗ ಇನ್ನೂ ಜಾಸ್ತಿ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ತಾನು ತಿಂದರೆ ಎಷ್ಟು ಹೊಟ್ಟೆ ತುಂಬೋದು, ಅದಕ್ಕಿಂತ ಜಾಸ್ತಿ ತುಂಬೋದು ಯಾವಾಗ? ಇನ್ನು ಬೇರೆಯವ್ರಿಗೆ ಹಾಕಿದಾಗ.
ಅದು ಮ್ಯಾಜಿಕ್ ಅದು. ಇವರಿಗೆ ಅರ್ಥ ಆಗಲ್ಲ ಅದು. ಆ ಸೈನ್ಸ್ ಅಲ್ಲ, ಅದು ಫಿಲಾಸಫಿ. ಅದು ತೃಪ್ತಿ ಸಿಗುತ್ತೆ. ನಿಜವಾಗ್ಲೂ ದೊಡ್ಡ ದೊಡ್ಡ ಸಮಾರಂಭ ಮಾಡಿರ್ತಾರಲ್ಲ, ಯಜಮಾನ ಊಟ ಮಾಡೋದು ಕೊನೆಗೆ ಭಾರಿ ಅವ್ರು ಹೆಚ್ಚು ಸೇರೋದಿಲ್ಲ. ಅಷ್ಟು ಲೇಟಾಗಿ ಬಿಟ್ಟಿರುತ್ತೆ ಆಗಲೇ, ಹೆಚ್ಚು ಸೇರೋದೇ ಇಲ್ಲ, ಏನೋ ಸ್ವಲ್ಪ ತಿಂದುಬಿಡ್ತಾರೆ. ಬಟ್ ಅವನಿಗಾದ್ರೆ ಸಂತೋಷ ಬೇರೆ ಯಾರಿಗೂ ಆಗಿರೋದಿಲ್ಲ. ಯಾತಕ್ಕೆ? ಅಷ್ಟು ಜನಕ್ಕೆ ಹಾಕಿದ್ದು ಇದಿರುತ್ತಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ಲಿರೋದು ಊಟ ಲೆಕ್ಕಕ್ಕೆ ಬರೋದಿಲ್ಲ ಅವರಿಗೆ. ಎಷ್ಟೋ ಸರ್ತಿ ಅವರಿಗೆ ಮೇನ್ ಸ್ವೀಟ್ ಆಗೋಗ್ಬಿಟ್ಟಿರುತ್ತೆ, ಇರೋದೇ ಇಲ್ಲ ಕೆಲವು ಸಲ. ತಾನು ಮಾಡಿಸಿದ್ದು ತನಗೆ ಸಿಗೋದಿಲ್ಲ. ಕೆಲವು ಬದ್ಧ ತೆಗೆದಿಟ್ಕೊಂಡ್ಬಿಟ್ಟಿರ್ತಾರೆ, ಆ ವಿಚಾರ ಬೇರೆ. ಅದು ಸೌಲಭ್ಯ ಮಾಡಿದ್ರೆ ಅವರಿಗೆ ಸಿಗೋದಿಲ್ಲ. ಆದರೂ ಅವ್ರಿಗೆ ಏನು ಅನಿಸಲ್ಲ, ತನ್ನ ಕಡೆ ಏನು ಅನಿಸೋದೇ ಇಲ್ಲ. ಅದಕ್ಕೆ ನೀವು ಸೈಕಾಲಜಿ ನೋಡಿ, ಮನೆಯಲ್ಲಿ ಸಾಮಾನ್ಯ ದಾತ್ಸಿ ಪಾಲನೆ 2 ಉಪವಾಸ ಮಾಡಿರ್ತಾರೆ, ಮನೆಯವರು ಬಡಿಸ್ತಾರೆ ಅಂತ ತಿಳ್ಕೊಬೇಡ. ನಮ್ಮಷ್ಟೇ ಹಸಿವು ಅವ್ರಿಗೆ ಆಗಿರುತ್ತೆ, ಹೊತ್ತಾನೆ. ಅದಕ್ಕೆ ಟೇಬಲ್ ಬೇಯಿಸಿದವ್ರಿಗೆ ಅರ್ಥ ಆಗಲ್ಲ ಅದು. ಬಟ್ ಅವ್ರು ಬಡಿಸ್ತಾರಲ್ಲ, ಹಸಿವು ಅನಿಸಲ್ಲ. ಯಾಕೆ? ಆ ತೃಪ್ತಿ ಇರುತ್ತೆ. ಆ ತೃಪ್ತಿ ಇರೋದ್ರಿಂದ ಅವರಿಗೆ ಎಂಜಾಯ್ ಇಟ್, ಗೊತ್ತಾಯ್ತಾ? ಎಂಜಾಯ್ ಮಾಡೋದ್ರಿಂದ ಇನ್ನೇನು ತಾವು ಕೂಡ್ಲಕ್ಕೆ ಹೋಗಿರ್ತೀವಿ, ಇನ್ನೊಬ್ರು ಯಾರು ಬಂದುಬಿಡ್ತಾರೆ ಬೈ ಚಾನ್ಸ್. ಅವ್ರು ಬೇಜಾರು ಮಾಡ್ಕೊಂಬೋದಿಲ್ಲ, ಖುಷಿಯಿಂದ ಹಾಕ್ತಾರೆ. ಯಾಕೆಂದರೆ ಅದರಲ್ಲೇ ಖುಷಿ ಕಾಣ್ತಾರೆ. ಅದು ಅಭ್ಯಾಸ ಇದ್ದವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಆಗ ಸಂತೋಷ ತಾವು ತಿಂದರೆ ಆ್ಯಕ್ಚುಲಿ ಆಗೋದಿಲ್ಲ. ಈ ರೀತಿ ಸೈಕಾಲಜಿನ ಸೈನ್ಸ್ ಹೇಳೋದಿಲ್ಲ, ಹೇಳೋದೆಲ್ಲ ಶಾಸ್ತ್ರ ಒಂದೇ. ಈ ರೀತಿ ಮಾಡಿ ಆಗ ಎಷ್ಟು ಬರುತ್ತೆ ನಿಮಗೆ? 10,000 ಕೋಟಿ ಯಜ್ಞ ಮಾಡಿದ ಪುಣ್ಯ ಬರೀ ಊಟ ಮಾಡಿದರೆ ಬರುತ್ತೆ. ಅಷ್ಟು ಸರಿಯಾದ ಶಾಸ್ತ್ರೋಕ್ತವಾದ ಊಟ ಮಾಡಿದರೆ ಅಷ್ಟು ಪುಣ್ಯ ಬರುತ್ತೆ. ಶಾಸ್ತ್ರೋಕ್ತವಾದ ನೈವೇದ್ಯ ಅಂತ ಅನ್ನ ಆ ರೀತಿ ಬಡಿಸಿ ಅದನ್ನು ಊಟ ಮಾಡಿದರೆ ಇಷ್ಟು ಪುಣ್ಯ ಬರೋದರಿಂದ ಇದನ್ನು ಆಚಾರ್ಯ ಮೆನ್ಷನ್ ಮಾಡಿ, ಭುಕ್ತಶೇಷಂ ಭಗವತೋ ಭೃತ್ಯಾತಿಥಿ ಪುರಸ್ಸರಃ ಭುಂಜ ಹೃದ್ಗತಂ ವಿಷ್ಣುಂ ಸ್ಮರನ್ ತದ್ಗತ ಮಾನಸಃ ಆಚಮ್ಯ ಮೂಲಮಂತ್ರೇಣ ಕೋಷ್ಟಂ ಸ್ವಂ ಅಭಿಮಂತ್ರಯೇತ್ ಅಥ ಭೋಜನ ವಿಧಿ. ಬಿಡೋದಿಲ್ಲ, ಸಿಕ್ತು ಅಂತೇಳಿ ಬರೀತಾರೆ. ಮತ್ತೆ ಈಗ ಹೇಗೆ ಭೋಜನ ಮಾಡಬೇಕು ಅಂದರೆ, ಆದೌ ಬ್ರಾಹ್ಮಣ ಈಶಾನ್ಯ ಕೋಣಮಾರಭ್ಯ ಚತುರಸ್ರಮಂಡಲಂ कारयित्वा ಪೀಠೆ ಪ್ರಾಂಗ್ಮುಖತ್ವಾದಿನ ಉಪವಿಷ್ಟಃ ವಿಹಿತ ವಿಸ್ತೀರ್ಣಪಾತ್ರೇಷು ಅನ್ನಾದಿ ಪರಿವೇಶಯಿತ್ವಾ ಸವ್ಯತಃ ಪ್ರದಕ್ಷಿಣಾಕಾರೇಣ ಕರಮಧ್ಯಗೇನ ಇವ ಉದಕೇನ ಪರಿಸ್ಥೀರ್ಯ ಚಿತ್ರಗುಪ್ತಾನಾಂ ನೋಃ ಅನ್ನಂ ಭೂಮೌ ನಿಕ್ಷಿಪ್ಯ ತದ್ವಿದ್ವಾಂಸಃ ಶ್ರೋತ್ರಿಯಾಃ ಅಶಿಷ್ಯಂತಃ ಆಚಮಂತೀತಿ ಬೃಹದಾರಣ್ಯಕರೀತ್ಯ ಅಮೃತೋಪಸ್ತರಣಮಸೀತಿ ಪ್ರಾಸ್ಯ ತುಳಸಿ ಮಿಶ್ರಿತಾನ್ನೇನ ಪ್ರಾಣಾದ್ಯಾಹುತಿ ದದ್ಯಾತ್. ಫಸ್ಟ್ ಸ್ಟೆಪ್ ಇದು. ಮೊದಲು ಆದೌ ಬ್ರಾಹ್ಮಣ ಈಶಾನ್ಯಕೋಣಮಾರಭ್ಯ, ಈಶಾನ್ಯ ಕೋಣದಿಂದ ಶುರು ಮಾಡಬೇಕು. ಏನು ಮಾಡಬೇಕಲ್ಲಿ? ಚತುರಸ್ರ ಮಂಡಲಂ कारयित्वा, ಚೌಕಮಂಡಲ ಮಾಡಬೇಕು. ಮಂಡಲ ಮಾಡದೆ ಎಲ್ಲಿ ಹಾಕಬಾರ್ದು. ಮಂಡಲ ಅದು ಯಜ್ಞ, ಅದು ಯಜ್ಞವನ್ನು ಎಲ್ಲಿ ಮಾಡಾಗಿಲ್ಲ, ವೈಷ್ಣವ ಮಾಡಬೇಕಲ್ಲ. ಫಸ್ಟು ಅಗ್ನಿ ಪ್ರತಿಷ್ಠಾಪನೆ ಮಾಡೋಕ್ಕಂತ ಏನು ಮಾಡಿರ್ಬೇಕಲ್ಲಿ? ಮಂಡಲ ಮಾಡಬೇಕು. ಮಂಡಲ ಮಾಡದೆ ಹೋದರೆ ಅದು ಮೈಲಿಗೆ ಕೆಲಸ ಇದ್ದಾಗ. ಯಾವುದೇ ಮಂಗಳ ಕಾರ್ಯವನ್ನು ಮಂಡಲ ಮಾಡಿಯೇ ಮಾಡಬೇಕು. ದೇರ್ಫೋರ್ ಮಂಡಲ ಮಾಡಿಯೇ ಎಲೆ ಹಾಕಬೇಕು, ಮಂಡಲ ಮಾಡಿಯೇ ತಟ್ಟೆ ಇಡಬೇಕು. ಇಲ್ಲಿ ಹೋದರೆ ತಪ್ಪದು. ತುಂಬ ಜನ ಕೀರ್ತಿ ಯಾವ್ದು ಹೆಸರೇ ಇಲ್ಲ, ಅವೆಲ್ಲ ಹೋಗ್ತಾ ಇದೆ. ಸಾಧ್ಯ ಬ್ರಾಹ್ಮಣರಿಗೆ ಮಾತ್ರ ಮಾಡೋ ಪದ್ಧತಿ ಇದೆ. ಪ್ರತಿಯೊಬ್ಬರು ತಾವು ಕೂಡ ಏನು ಮಾಡ್ಕೋಬೇಕು? ಮಂಡಲ ಮಾಡಿಕೊಂಡೇ ಹಾಕಬೇಕು. ಬಡಿಸೋರು ಅದು ಎಲೆ ಹಾಕೋರು ಅದು ಮಂಡಲ ಮಾಡೇ ಎಲೆ ಹಾಕಬೇಕು, ಅದು ಪದ್ಧತಿ. ತಾವು ಮಾಡಿಕೊಂಡ್ರೆ ಎಡಗೈಲಿ ಮಾಡ್ಕೋಬೇಕು. ಇನ್ನೊಬ್ಬರು ಮಾಡಿ ಎಡಗೈ ಬಲಗೈಲೇ ಮಾಡಬೇಕು. ತಾನೇ ಮಾಡ್ಕೊಳ್ಳೋದ ಮಾತ್ರ ಎಡಗೈಲಿ ಮಾಡೋದು ಅಷ್ಟೆ. ಆಮೇಲೆ ಚತುರಸ್ರ ಮಂಡಲಂ कारयित्वा ಪೀಠೆ, ಹೌದು ವೈಷ್ಣವ ಮಾಡಿ ಹಾಂ ಬಲಗೈಲೇ ಮಾಡಬೇಕು. ಬಲಗೈ ನಾವು ಊಟಕ್ಕೆ ಕೊಡೋಕ್ಕಾದ್ರೆ ಮಾತ್ರ ಎಡಗೈಲಿ ಮಾಡ್ಕೋಬೇಕು, ಉಳಿದಂತೆಲ್ಲ ಬಲಗೈಲೇ ಮಾಡಬೇಕು. ಹಾಂ ಯಜ್ಞ ಆಗೋದಿಲ್ಲ, ಅದೇ ಹೇಳ್ತಿರೋದು. ಪ್ರಾಪರ್ ಸೀಲ್ ಆಗ್ತಾ ಹೋದ್ರೆ ಕಂಡವ್ರು ತೊಗೊಂಡೋಗ್ತಾರೆ. ಕಂಡವರು ಅಂದರೆ ಒಳ್ಳೆಯವ್ರು ತೊಗೊಂಡೋಗ್ತಾರಾ? ನೀವು ಮನೆ ಮಂದಿ ಯಾವ್ದಾದ್ರು ಪಥ ಇಟ್ಟಬೇಡಿ. ಒಳ್ಳೆಯವ್ರು ಏನು ಮಾಡಿ ಕಣ್ಣೆತ್ತಿ ನೋಡೋದಿಲ್ಲ, ತೊಗೊಳೋದು ಕಳ್ಳರೆ ತೊಗೊಳೋದು. ಆದ್ದರಿಂದನೇ ಯಾವಾಗಲೂ ಕೂಡ ಆಸ್ತಿ ಆಗ್ಯಾರೆ ಬಿಟ್ಟೋಗ್ತಾನೆ ತಿಳ್ಕೊಂಬೋಣ. ತೊಗೊಂಡೋಗಿ ಒಳ್ಳೆಯವ್ರು ಏನು ಮಾಡಿದ್ರು ತೊಗೊಳೋದಿಲ್ಲ, ಬಿಟ್ಬಿಡ್ತಾರೆ. ಕೆಟ್ಟವ್ರು ಕಾಯ್ತಾ ಕೂತಿರ್ತಾರೆ ಅದಕ್ಕಾಗಿ. ಆದ್ದರಿಂದ ಆಸ್ತಿ ಹಾಗೆ ಉಳಿಸಿ ಹೋದರೆ ಯಾರಿಗೆ ಸೇರುತ್ತದು? ಕೆಟ್ಟವರಿಗೆ ಕೆಟ್ಟವ್ರು ಏನು ಮಾಡ್ತಾರೆ ಮತ್ತೆ ಅದನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ತಾರೆ. ಆದ್ದರಿಂದ ಪಾಪ ಯಾರಿಗೆ ಬರುತ್ತೆ? ಇವನಿಗೆ ಬರುತ್ತೆ. ಆ ರೀತಿಯಲ್ಲಿ ಒಳ್ಳೆಯದನ್ನು ಎಂದೂ ಕೂಡ ನಾವೇ ವಿಲೇವಾರಿ ಮಾಡಬೇಕು. ಇನ್ನೊಬ್ಬರು ಮಾಡ್ತಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು, ಅದು ಭಾರಿ ಡೇಂಜರಸ್ಸು. ಅವ್ನು ಮಿಸ್ಯೂಸೇ ಮಾಡೋದು ಜನರಲ್ಲಿ. ಶ್ರೋತ್ರಿಯ ಅಶಿಷ್ಯ ಅಂತ ಮುಂದೇನು ಮಾಡಬೇಕು? ವಿಹಿತ ಪ್ರಾಂಗ್ಮುಖತ್ವಾದಿನ ಉಪವಿಷ್ಟ, ಪೂರ್ವಾಭಿಮುಖವಾಗಿ ಮೊದಲಾದ ರೀತಿಯಲ್ಲಿ ಕೂಡಬೇಕು. ಮುಂದಿನ ಹಬ್ಬಕ್ಕೆ ಹೇಳ್ತಾರೆ, ವಿಹಿತ ವಿಸ್ತೀರ್ಣ ಪಾತ್ರೇಶು, ಅದು ಅಡುಗೆ ಊಟಕ್ಕೆ ತಕ್ಕಂತೆ ಎಷ್ಟು ಪಾತ್ರೆ ಇರಬೇಕು ಒಟ್ಟು. ದೊಡ್ಡ ಹಬ್ಬ ಇತ್ಯಾದಿ ದೊಡ್ಡ ಎಲೆ, ಬೇರೆ ಚಿಕ್ಕ ಎಲೆ, ತಿಕ್ಕ ತಟ್ಟೆ, ದೊಡ್ಡ ತಟ್ಟೆ, ಆ ರೀತಿ. ಅನ್ನಾದಿ ಪರಿವೇಶಯಿತ್ವ, ಅನ್ನಾದಿಗಳನ್ನು ಬಡಿಸಿಬಿಟ್ಟು ಸವ್ಯತಃ ಆಮೇಲೆ ಬಲಗೈಯಲ್ಲಿ ನೀರು ಹಾಕ್ಕೊಂಡು ಪ್ರದಕ್ಷಿಣಾಕಾರೇಣ ಕರಮಧ್ಯಗೇನ ಇವ ಉದಕೇನ ಪರಿಸ್ಥೀರ್ಯ, ಕೈಲಿ ಹಾಕ್ಕೊಂಡು ನೀರಿನಿಂದ ಏನು ಮಾಡಬೇಕು? ಪರಿವೇಶನ ಮಾಡಬೇಕು.
ಮೂರನೇ ಸುತ್ತಗಟ್ಟಬೇಕು. ಪರಿಸ್ಥೀರ್ಯ ಅದು ಪರಿವೇಷಣ. ಚಿತ್ರಗುಪ್ತ ನಾಮ್ನೋ ಅನ್ನಂ ಭೂಮೌ ನಿಕ್ಷಿಪ್ಯ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂಥೇಳಿ ಅನ್ನವನ್ನು ನೆಡಬೇಕು. ಅಲ್ಲಿ ಎರಡು ಇಡೋದು, 3 ಇರ್ತಾರೆ, 4 ಇಡ್ತಾರೆ, ಅವರವ್ರ ಪದ್ಧತಿ ಇರುತ್ತೆ. ಒಂದಿರ್ತಾರೆ ಕೆಲವರು, ಎಲ್ಲ ಇಟ್ಟು ಸೇರಿಸ್ತಾರೆ. ಅನೇಕ ಪದ್ಧತಿಗಳಿದೆ. ಅವ್ರ ಪದ್ಧತಿ ಯಾವ್ದಿರುತ್ತೋ ಅದನ್ನು ಮಾಡಿದರೆ ಸಾಕು. ಭೂಮೌ ಏನು ಮಾಡಿರ್ತೀರಿ ನೀವೀಗ? ಏನ ಎಲೆ ಹಿಡ್ಕೊಂಡು ಈಗ ಎಲೆ ಹಿಡ್ಕೊಬಾರದು, ಮೊದಲು ಹಾಗೆ ಮಾಡ್ಬೇಕೀಗ. ಈಗ ಎಲೆ ಹಿಡ್ಕೊಳ್ಳೋ ಪ್ರಶ್ನೆ ಈಗಿಲ್ಲ, ಅವಾಗ ಬೇಕಿಲ್ಲ. ಎಲೆ ಹಿಡ್ಕೋಬೇಕಾಗಿಲ್ಲ, ಹಾಗೆ ಇಡ್ಬೇಕಲ್ಲ. ಈಗ ಇಟ್ಕೊಂಡ್ಬಿಟ್ಟು ಹೀಗೆ ಇಡ್ತಿರ್ತಾರೆ. ಮೊದಲು ಏನು ಮಾಡಿ ಹೀಗೆ ಬಡಿಸ್ದ ಅಲ್ಲಿ ಇಟ್ಕೊಂಡಿರ್ತಾನೆ ಈಗ. ಯಾಕಂದರೆ ಯಜ್ಞ ಒಂದು ಕೈಲಿ ಹಾಕಾಗಿಲ್ಲ ಅಂತ 2 ಕೈಲಿ ಮಾಡ್ತಾರೆ ಅಷ್ಟು. ಅದು ತಪ್ಪಲ್ಲ. ಮಾಡಿ ನಾಮ್ನಃ ಅನ್ನಂ ಭೂಮೌ ನಿಕ್ಷಿಪ್ಯ. ಅವ್ರು ಯಾವುದು ಗೊತ್ತಾ? ನಮ್ಮ ಅಕೌಂಟ್ಸ್ ಮೇಂಟೈನ್ ಮಾಡೋರು, ಪುಣ್ಯಪಾಪ ಅಕೌಂಟ್ಸು. ಸರಿಯಾಗಿದ್ದರೆ ಸರಿ, ಬಾಳ್ದೆ ಹೋದರೆ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಹುಷಾರಾಗಿರ್ಬೇಕಲ್ಲಿ. ಯಮ ಸರ್ವಭೂತೇಭ್ಯೋ ನಮಃ ಅಂತೇಳಿ ಅದೊಂದು ಪದ್ಧತಿ. ಇಲ್ಲ ವೇದ ಸಂಬಂಧಪಟ್ಟಿಲ್ಲ. ಅವರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ವೇದಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ಹೆಸರು 4 ಜನ ಅಂತ ಹೇಳಬೇಕು. ಇಡೋದು 2. ಹೌದು, ಅವೆರಡು ಬಾಯಲ್ಲಿ ಹೇಳ್ತಾರೆ, ಇವೆರಡು ಆ್ಯಕ್ಚುಲಿ ಇಡ್ತಾರೆ ಅಷ್ಟೇ. ತದ್ವಿದ್ವಾಂಸಃ ಶ್ರೋತ್ರಿಯಾಃ ಅಶಿಷ್ಯಂತ ಆಚಮಂತಿ ಇತಿ ಬೃಹದಾರಣ್ಯಕರೀತ್ಯ ಅಪ್ರಭುತೋಪಸ್ತಣಮಸಿ ಇತಿ ಪ್ರಾಸ್ಯ. ನಾವು ಇಟ್ಟ ತಕ್ಷಣ ಅವ್ರು ತೊಗೋತಾರೆ. ಸುಮ್ಮನೆ ತೊಗೊಳೋದಿಲ್ಲ. ಅವ್ರೇನು ಮಾಡ್ತಾರೆ? ಅದಕ್ಕೆ ಇದನ್ನು ಮಾಡಿಕೊಂಡು ಮಾಡಿ ಅಪೋಸರ ತೊಗೊಂಡು ತೊಗೋತಾರೆ. ಅಂತ ಅನುಸಂಧಾನ ಮಾಡಬೇಕು. ಮತ್ತು ನಾವು ಪ್ರಾಣದೇವರಿಗೆ ಎಲ್ಲರಿಗೂ ತೀರ್ಥ ಕೊಡಬೇಕಾದ್ರೆ ಕೂಡ ಏನು ಮಾಡ್ಬೇಕು? ಅದನ್ನು ಅವ್ರು ಅನುಸಂಧಾನ ಮಾಡಿ ತೊಗೋತಾ ಇದ್ದಾರೆ ಅಂತ ಅನುಸಂಧಾನ ಇರಬೇಕು. ಗೊತ್ತಾಯ್ತಾ? ಅವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಅವ್ರದ್ದು ನಮ್ಮದು ಹೇಗೆ ಒಂದು ಕ್ರಮ ಇದೆಯೋ ಅವ್ರದ್ದೊಂದು ಕ್ರಮ ಇದೆ. ಆ ಕ್ರಮದಲ್ಲಿ ಹೋಗ್ತಾ ಇದ್ದಾರೆ. ಇತಿ ಬೃಹದಾರಣ್ಯಕರೀತ್ಯ ಅಪೃತೋಪಸ್ತರಣಮಸಿ ಇತಿ ಪ್ರಾಸ್ಯ ತುಳಸಿ ಮಿಶ್ರಿತ ಅನ್ನೇನ ಪ್ರಾಣಾದಿ ಆಹುತಿ ದರ್ಜಾತ್. ಪ್ರಾಣಾಹುತಿ ಕೊಡಬೇಕಾದ್ರೂ ತುಳಸಿ ದಳ ಇರಲಿ ಅಂತ ಹೇಳ್ತಾರೆ. ಅದಕ್ಕೂ ಮತ್ತೆ ವಿಧಿ ಇದೆ. ಸುಮ್ಮನೆ ತೊಗೊಳಗಿಲ್ಲ. ತೊಗೊಂಡು ಹೀಗೆ ತಿಟ್ಬಿಡ್ತಾರೆ ಸಾಮಾನು. ಹಾಗೆಲ್ಲ ಇಡಬಾರ್ದು. ಏನು ಮಾಡಬೇಕು? ಫಸ್ಟ್ ಅನ್ನ ಮಧ್ಯೆ ಇರುತ್ತಲ್ಲ, ಅದರಲ್ಲಿ ಪ್ರದಕ್ಷಿಣಾಕಾರ ತೊಗೋಬೇಕು. ಗೊತ್ತಾಯ್ತಾ? ಇದು ಪೂರ್ವ, ಆಮೇಲೆ ದಕ್ಷಿಣ, ಪಶ್ಚಿಮ, ಉತ್ತರ, ಪ್ರಾಣ ಅಪಾನ ವ್ಯಾನ ಉದಾನ, ಮಧ್ಯೆ ಸಮಾನ ಕೊನೆ ತೊಗೋಬೇಕು. ಆ ಕ್ರಮದಲ್ಲಿ ತೊಗೋಬೇಕು. ಅಲ್ಲಿದ್ದೇ ತೊಗೋಬಾರ್ದು. ತೊಗೊಂಡಿದ್ದೇನೆ ತೊಗೊಂಡ್ರೆ ಅವರಿಗೂ ಉಚ್ಚಿಷ್ಟ ಆದಾಗ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ತೊಗೋಬೇಕಲ್ಲ. ಆ ಕ್ರಮದಲ್ಲಿ ಇಟ್ಟರೆ ಅದು ವಿಷ್ಣು ತೀರ್ಥರು ಬರೀತಾರೆ. ಸನ್ಯಾಸ ಪದ್ಧತಿ ಅಂತ ಪುಸ್ತಕದಲ್ಲಿ ಅದೆಲ್ಲ ಬರೀತಾರೆ. ಈ ರೀತಿ ತೊಗೊಂಡ್ರೇ ಅದು ಪ್ರಾಣಾಹುತಿ ಸರಿಯಾಗಿ ಆಗೋದು. ಅಲ್ಲಿದೆ ಹೀಗೆ ಮಾಡಬಾರ್ದು. ಏನು ಯಾವುದಕ್ಕೆ? ಅಲ್ಲಲ್ಲ, ಬರೀ ಪ್ರಾಣಾಯಸ್ವ ಹೇಳಬೇಕಾದ್ರೆ ಮತ್ತಿದೆ ಪ್ರಾಣಾತ್ಮನೆ ಅನಿರುದ್ಧ ಅವೆಲ್ಲ ಚಿಂತನೆ ಮಾಡಬೇಕು. ಪ್ರಾಣದೇವರು ಒಳಗೆ ಪರಮಾತ್ಮ ಪಂಚರೂಪಗಳು. ಇಲ್ಲಿ ಪಂಚಪ್ರಾಣ ಪಂಚರೂಪಗಳು. ಬ್ರಹ್ಮಣ್ಯ ಕೊನೆಯದದು. ಅದು 2 ಪದ್ಧತಿ ಇದೆ. ಬ್ರಹ್ಮಣ್ಯ ಸ್ವ ಅಂತ ಇನ್ನೊಂದು 6ನೇ ತೊಗೊಳ್ಳೋದು ಇದ್ದಾರೆ. ಅದು ತೊಗೊಳ್ಳೋದೇನೆ ಇದು ಮಾಡ್ಕೊಳ್ಳೋದು ಇದ್ದಾರೆ. 2 ಕ್ರಮವೂ ಇದೆ. ಬಟ್ ಇದು ತೊಗೊಳ್ಳೋದೇ ಹೆಚ್ಚಿದು. ಅದೇ ಸರಿಯಾದ. ಅದನ್ನು ದೇವ್ರಿಗೂ ಹೇಳಬೇಕಂತ. ಪ್ರಾಣಾಯ ಸ್ವ ಕೊಡಬೇಕಾದ್ರೆ ಹೇಳೇ ಕೊಡಬೇಕಂತ. ತಥೋ ಮೌನಿ. ಆಮೇಲೆ ಮೌನದಿಂದ ಪ್ರತಿ ಕವಲಂ. ನಾವು ಮೌನ ಅಂಬೋದು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪೋದು. ಯಾವ ಭೋಜನ ಅಂದ ತಕ್ಷಣ ವ್ರತ ಮಾಡಿರ್ತಾರೆ. ವ್ರತ ಮಾಡಿಲ್ಲ ಅದರಿಂದ ಮಾತಾಡ್ಬೋದು ತಿಳ್ಕೊಳಕ್ಕೆ ಹೋಗಬಾರ್ದು. ಪ್ರತಿ ದಿವಸಕ್ಕೂ ಒಂದು ವ್ರತ ಅದು. ಅಟ್ಲೀಸ್ಟ್ ದಿವಸಕ್ಕೂ ಎಂದೆಂದು ಮೌನದಿಂದ ಭೋಜನಾದಿಗಳು ಸ್ನಾನಾದಿಗಳನ್ನು ಮಾಡ್ತಾರೋ ಮೌನದಿಂದ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಮಾತಾಡ್ತಾ ಊಟ ಮಾಡಿದರೆ, ಮಾತಾಡ್ತಾ ಇತ್ಯಾದಿ ಮಾಡಿದರೆ, ಹೋಮಾದಿಗಳನ್ನು ಮಾಡಿದರೆ ಏನಾಗುತ್ತೆ? ಆಯುಷ್ಯ ಕ್ಷಯಿಸುತ್ತೆ. ಅದಕ್ಕೆ ಮೌನ ಅಂಬೋದು ಭಾರಿ ಮುಖ್ಯ. ಅದು ಮತ್ತೆ ರಾಕ್ಷಸರ ಪಾಲಾಗುತ್ತೆ. ಹರಟಿ ಹೊಡಿತಾ ಯಾರೋ ಬೈಕೋತ ಊಟ ಮಾಡ್ತಿರ್ತಾನೆ. ಆ ಪಾಪ ಎಲ್ಲ ಬರ್ತಾ ಇರುತ್ತೆ. ಅನ್ನ ಸಾಕ್ಷಿಯಾಗಿ ಪಾಪ ಮಾಡಿದಾಗುತ್ತೆ. ಅನ್ನ ಕೈಲಿ ಹಿಡ್ಕೊಂಡು ಹೇಳೋದು, ಅನ್ನ ಬಟ್ಟು ಪ್ರಾಣ ಮಾಡ್ತಾರಲ್ಲ ಹಾಗೆ. ನಾವು ಆಗುತ್ತೆ ಭಾರಿ ಹುಷಾರಾಗಿರ್ಬೇಕು. ಯಾಕಂದ್ರೆ ಊಟ ಕೂತ ಮಾತಾಡಿದರೆ ಸುಳ್ಳು ಮಾತಾಡೋದಿಲ್ಲ ಅಂತ ಅರ್ಥ. ಯಾರಿಗೆ? ಈಗ ಭಾಳ ಉಳಿದವರಿಗೆ ಅವ್ರು ಊಟ ದೇವರು ಬಿಟ್ಟು ಬೇಕಾದ್ರೆ ಸುಳ್ಳು ಪ್ರಮಾಣ ಮಾಡ್ತದೆ ಬೇಕಾದ್ರೆ. ಅಂಥವ್ರು ಲೆಕ್ಕ ಇಲ್ಲ. ಅನ್ನ ಬಿಟ್ಟು ಪ್ರಮಾಣ ಮಾಡು ಅಂತ ಹೇಳೋ ಪದ್ಧತಿ ಇದೆ. ಅನ್ನಕ್ಕೆ ದ್ರೋಹ ಮಾಡಬಾರದು. ದೇವ್ರ ಸನಿ ಅನ್ನಮ್ಮ ಅನ್ನಾದೇ ವಚ. ದೇವರಿದ್ದಾನೆ ಅಂತ ಅನುಸಂಧಾನ ಇರಬೇಕು. ತಥೋ ಮೌನಿ ಪ್ರತಿ ಕವಲಂ ಪ್ರತಿ ತುತ್ತು ಭಗವತ್ಸ್ಮರಣಪೂರ್ವಕಂ ಭುಕ್ತೋಚ್ಚಿಷ್ಟ ಭಾಗಧೇಯೇ ಭುಕ್ತ್ವ ಉಚ್ಚಿಷ್ಟ ಭಾಗಧೇಯೇಭ್ಯ ಸೋದಕಮನ್ನಂ ಭೂಮೌ ನಿಕ್ಷಿಪೇತಿತಿ. ಕೊನೆಗೇನು ಮಾಡಬೇಕು? ಅನ್ನನ ಭೂಮಿಯಲ್ಲಿ ಅದೆಲ್ಲ ಕೊನೆ ಇನ್ನು ಊಟ ಎಲ್ಲ ಮುಗಿಸಿ ಹೇಳಬೇಕು ಅಂತ ಹೇಳ್ತಾರೆ. ಒಂದು ಸ್ಮೃತಿ ಕೋಟ್ ಮಾಡ್ತಾರೆ. ತದುಕ್ತಮ್ ಸ್ಮೃತಿಷು. ಅದಿಷ್ಟು ವಾಕ್ಯಗಳು ನಾಳೆ ಅಲ್ಲ, ಮುಂದಿನ ಸೋಮವಾರ. ಇನ್ನು ಕೆಲವು ವಿಶೇಷ ಅಂಶ ಊಟ ಕೂಡ ಯಾವ ದಿಕ್ಕಿರಬೇಕು ಅಂಬಂದ್ರೆ ಸ್ಮೃತಿಯಲ್ಲಿ ಕ್ಲಿಯರಾಗಿ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.